ಸಮುದ್ರಗಳನ್ನು ಮಾರ್ಪಟ್ಟರು, ಭೂಮಿ ಆಕಾಶವನ್ನು ಗತಿಸಿದರು. ಆದರೆ ಕೃಪೆ ನಮ್ಮನ್ನು ಎಂದಿಗೂ ಬಿಡದು. ಹಲ್ಲೆಲೂಯಾ. ವಂದನೆಯಪ್ಪ, ವಂದನೆ ಕರ್ತನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸರ್ವೋನ್ನತನೇ ಸ್ತೋತ್ರ. ಸಮಾಧಾನ ಕರ್ತನೆ ಸ್ತೋತ್ರ ಸ್ತೋತ್ರಂ. ಹಲ್ಲೆಲೂಯಾ. ಸ್ತುತಿ 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 ಸ್ತುತಿ. ಪರಿಶುದ್ಧನೇ ಸ್ತೋತ್ರಪ್ಪ, ಸ್ತೋತ್ರ. ರಕ್ಷಕನೇ ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರಂ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಂದನೆ ಸ್ವಾಮಿ, ವಂದನೆ ರಾಜ. హల్లెలూయా. ఏది మారినా నీ మాట మారదయ్యా, ఏది ఆగినా నీ మాట జరుగునయ్యా. ఏది ఆగినా నీ మాట మారదు, నా వెళ్ళ మారదయ్యా. ఏది నీ మాట జరుగునయ్యా. నీ మాట జీవం కలదయ్యా. పడిన వారిని విడిపించును నీ మాట. త్రోవ తప్పిన వారిని సరిచేయును నీ మాట. కుంగిపోయిన వారిని లేవనెత్తును నీ మాట. త్రోవ తప్పిన వారిని సరిచేయును నీ మాట. కుంగిపోయిన వారిని లేవనెత్తును నీ మాట.
ಎಲ್ಲರ ಕೈಗಳು ಕೊನೆ ಆರಾಧನೆ ಆ ನನ್ನ ತಂದೆಯಾದ ದೇವರಿಗೆ ಸಮರ್ಪಣೆ ಮಾಡೋಣ. ಆರಾಧನೆ ಸ್ತುತಿಯ ಅಪ್ಪ, ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಫಲದಿಂದ ಪ್ರಭು, ನನ್ನ ಬಲವು ಎಷ್ಟಿದೆಯೋ, ನನಗಿರುವ ಬಲವು ಎಷ್ಟಿದೆಯೋ ಆ ಬಲದಿಂದ ನಿನ್ನನ್ನು ಆರಾಧಿಸಬೇಕು. ಅಬ್ರಾಹ್ಮನು ನಿನ್ನನ್ನು ಆರಾಧಿಸಿದನು ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ. ನಿನ್ನನ್ನು ಆರಾಧಿಸಿದಂಥ ಅಬ್ರಹಾಮನಿಗೆ ಸ್ನೇಹಿತನಂತೆ ಕಾಪಾಡಿದ ಪರಿಶುದ್ಧ, ಜೊತೆಗಾರನಂತೆ ಕಾಪಾಡಿದ ದೇವರೇ, ಇಲ್ಲಿವರೆಗೂ ನಿನ್ನ ದಾಸನನ್ನು ನಿಲ್ಲಿಸಿಕೊಂಡು, ನಿಮ್ಮ ಮಗಳನ್ನು ನಿಲ್ಲಿಸಿಕೊಂಡು ಆರಾಧನೆಯಲ್ಲಿ ಮಹಿಮೊಂದಿದ್ದಕ್ಕಾಗಿ ಕೋಟಿ ವಂದನೆಗಳಪ್ಪ. ಬಂದಿರುವ ಎಲ್ಲ ಪ್ರಜೆಗಳು
ನಿಮ್ಮ ವರ್ತಮಾನವನ್ನು ಕೇಳುವಂತೆ ಅಭಿಷೇಕಿಸಪ್ಪ. ನೀನು ಮಾತನಾಡಯ್ಯ. ನೀನು ಮಾತನಾಡಿದ್ರೆ ನಮಗೆ ಶಕ್ತಿ, ನೀನು ಮಾತನಾಡಿದ್ರೆ ನಮಗೆ ವಿವೇಕ, ನೀನು ಮಾತನಾಡಿದ್ರೆ ನಮಗೆ ಜ್ಞಾನ. ಸ್ತೋತ್ರ. ಹಲ್ಲೆಲೂಯಾ. ನೀನು ಮಾತನಾಡು. ಇಲ್ಲಿವರೆಗೂ ಸಹಾಯ ಮಾಡಿ, ನಮ್ಮೆಲ್ಲರನ್ನು ಸಹಾಯ ಮಾಡಿ, ಅದ್ಭುತ ಮಾಡಿದಿ. ನಾವು ನಂಬುತ್ತಾ ಇದ್ದೀವಿ. ಪರಿಶುದ್ಧರೇ ನಿನಗೆ ಸ್ತೋತ್ರ. ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಗಂಗಮ್ಮ ಪ್ರಾರ್ಥನೆ ಮಾಡ್ತಾರೆ. ಅಯ್ಯ ಬೆಳ್ಳಿ ಸ್ವಾಮಿ ಭಾಗದಲ್ಲಿ ಆರಾಧನೆ ಭಾಗದಲ್ಲಿ ಸ್ವಾಮಿ ಈ ಮಕ್ಕಳ ಸಂಗಡ ಅಪ್ಪ ನಿನ್ನ ಆಸೆ ಸಂಗಡ ಇದ್ದು ಮೈ ಮುಗಿದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಪ್ರಭು. ಅದಪ್ಪ ಈ ಲೋಕದ ಸ್ವಾಮಿ ಅಪ್ಪ ಈ ಲೋಕದ ಪ್ರೀತಿ ಶೂನ್ಯ ರಾಜ ಅಪ್ಪ ನಿನ್ನ ಪ್ರೀತಿ ಶಾಶ್ವತವಾದದ್ದು ಕರ್ತನೆ ಏಸಯ್ಯ. ಅಪ್ಪ ಎಲ್ಲರೂ ನಿನ್ನ ಪ್ರೀತಿಯಲ್ಲಿ ಭಾಗ್ಯ ಆಗುವಂತೆ ಸಹಾಯ ಮಾಡು ಕರ್ತನೆ ಏಸಯ್ಯ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು, ಬಲಪಡಿಸು, ಮಹಿಮೆಪಡಿಸು ಕರ್ತನೆ. ಈ ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಈ ವಾಕ್ಯದ ನಿಮಿತ್ತವಾಗಿ ಅನೇಕರು ಆ ಕುಟುಂಬಗಳನ್ನು ಆತ್ಮಗಳನ್ನು ಕಟ್ಟಿಕೊಳ್ಳುವಂತೆ ಸಹಾಯ ಮಾಡು ಕರ್ತನೆ ಏಸಯ್ಯ. ಅಪ್ಪ ಪೂರ್ಣ ಹೃದಯದಿಂದ ಸ್ವಾಮಿ ವಾಕ್ಯವನ್ನು ಸ್ವೀಕರಿಸುವಂತೆ ಸಹಾಯ ಮಾಡು ಕರ್ತನೆ ಏಸಯ್ಯ. ಅಯ್ಯ ಪ್ರತಿಯೊಬ್ಬರೊಟ್ಟಿಗೆ ಇದನ್ನು ಮಾತನಾಡಲಿಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ಅದ್ಭುತ ಅಭಿಷೇಕವನ್ನು ಎಲ್ಲರೂ ತಲೆ ಮೇಲೆ ಇರಿಸಿದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ನನ್ನಿಂದ ಅಪ್ಪ ಬಾಧೆ ದುಃಖ ವೇದನೆಯಿಂದ ಬಂದಿರೋ ಸ್ವಾಮಿ ಎಲ್ಲರೂ ಅಪ್ಪ ಅವ್ರ ಸಂತೋಷದಿಂದ ಮನೆಗೆ ಹೋಗಿ ಕೃಪೆ ಮಾಡಿಕೊಡಿ. ವಾಕ್ಯದ ನಿಮಿತ್ತವಾಗಿ ಸ್ವಾಮಿ ಅಪ್ಪ ಅವ್ರ ಸಂತೋಷ ಉಳ್ಳವರಾಗಿದ್ದಕ್ಕೆ ಸಹಾಯ ಮಾಡು ಕರ್ತನೆ ಏಸಯ್ಯ. ಅಪ್ಪ ಈ ಕೇಳಲ್ಪಟ್ಟ ವಾಕ್ಯವು ಕೇಳುವಂತ ವಾಕ್ಯವು ಸ್ವಾಮಿ ಅಪ್ಪ ಎಲ್ಲಾರ ಹೃದಯದಲ್ಲಿ ಅಪ್ಪ ಹೊರಡಿಸುವಂತೆ ಸಹಾಯ ಮಾಡು ಅಪ್ಪ. ಎಲ್ಲಾರ ಹೃದಯಗಳನ್ನ ಸ್ವಾಮಿ ಅಪ್ಪ ತೆರೆದು ದೇವರ ವಾಕ್ಯವನ್ನು ತುಂಬಿಕೊಳ್ಳುವಂತೆ ಸಹಾಯ ಮಾಡು ಕರ್ತನೆ ಏಸಯ್ಯ. ಶ್ರದ್ಧೆಯಿಂದ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಶ್ರದ್ಧೆಯಿಂದ ವಾಕ್ಯ ಕೇಳುವಂತೆ ಸಹಾಯ ಮಾಡುತ್ತೆ. ಎಲ್ಲಾರದ ಗುಡಾಟ ರಾಶಿಗಳನ್ನು ಗೋಚರ ಪಡಿಸುವಂತೆ ಆಶೀರ್ವಾದ ಮಾಡಪ್ಪ. ನಮ್ಮನ್ನು ಸ್ವಾಮಿ ಎರಡು ಆತ್ಮದೊಂದಿಗೆ ತುಂಬಿಸು ಕರ್ತನೆ ಏಸಯ್ಯ. ಹೌದು ಸ್ವಾಮಿ, ಉತ್ತಮವಾದ ಸಭೆ ಆಲಯ ನಮಗೆ ಕೊಟ್ಟು ನಮ್ಮನ್ನು ಅಪ್ಪ ಸಂತೋಷವಾಗಿ ಇದ್ದಿದಂತ ತಂದೆಯೇ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಅಪ್ಪ ಈ ದಿನ ಸಂತೋಷಗಳ ದಿನ ಎಂದು ನಂಬಿ ಅಪ್ಪ ಈ ವಾಕ್ಯವನ್ನು ಸ್ವಾಮಿ ಕೇಳುವ ಪ್ರತಿಯೊಂದು ಆತ್ಮಗಳು ಸಂತೋಷಿಸುವಂತೆ ಸಹಾಯ ಮಾಡಿ. ಯಾರ್ಯಾರು ಎಲ್ಲೆಲ್ಲಿ ತಪ್ಪಿ ಹೋಗಿದಾರೋ ಈ ವಾಕ್ಯದ ನಿಮಿತ್ತವಾಗಿ ಕಟ್ಟಿಕೊಳ್ಳುವಂತೆ ಸಹಾಯ ಮಾಡು. ಈ ವಾಕ್ಯವು ನಮಗಾಗಿ ಬರಲಿಕ್ಕೆ ಸಹಾಯ ಮಾಡಪ್ಪ. ಅಪ್ಪ ತಪ್ಪಿ ಹೋದಂತ ನಮ್ಮನ್ನು ಎಬ್ಬಿಸಲಿಕ್ಕಾಗಿ ಬರಲಿಕ್ಕೆ ಸಹಾಯ ಅಪ್ಪ. ನನ್ನ ಆತ್ಮೀಯ ತಂದೆಯನ್ನು ಸ್ವಾಮಿ ಅಪ್ಪ ಆಶೀರ್ವದಿಸು, ಬಲಪಡಿಸು. ಆತನ ಮಾತಲ್ಲ ಸ್ವಾಮಿ ದೇವರ ಮಾತಾಗಿ ಮಾತಾಡುವಂತೆ ಸಹಾಯ ಮಾಡು ಅಪ್ಪ. ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ಪಾದದಲ್ಲಿ ಅಪ್ಪಗಿಸ್ತಾ ಇದ್ದೀನಿ. ನಿನ್ನ ಪಾದದಲ್ಲಿ ಅಪ್ಪಗಿಸ್ತಾ ಇದ್ದೀನಿ ಸ್ವಾಮಿ ಅಪ್ಪ. ಬೆಳಗಿನ ಜಾವದಿಂದ ನಡೆಸಿದಕ್ಕಾಗಿ ಸ್ತೋತ್ರ. ಇನ್ನು ಮುಂದಿನ ವಿಷಯದಲ್ಲಿ ಕೂಡ ಇದು ಮಹಿಮೆ ಒಂದು ಕರ್ತನೆ. ಪ್ರಾರಂಭಕ್ಕಿಂತ ಅಪ್ಪ ಅಂತ್ಯವು ಪ್ರಾಮುಖ್ಯ ಅಂತ ಹೇಳಿದ ದೇವರೇ ನಿನಗೆ ಸ್ತೋತ್ರ ಅಪ್ಪ. 6 ದಿನ ಕೆಲಸ ಮಾಡಿ 7 ದಿನದಲ್ಲಿ ನನ್ನ ಸಭೆಯಲ್ಲಿ ವಿಶ್ರಾಂತಿ ತಗೊಳ್ಳಿ ಹೇಳಿದ ಕರ್ತನೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ ಅಪ್ಪ. ಎಲ್ಲ ಮಹಿಮೆ ಘನ ಗೌರವ ನಿನಗೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಪ್ರಾಣ ಆತ್ಮ ಶರೀರವು ನಿನ್ನ ಪಾದದಲ್ಲಿ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಬೇಕೆಂದಿದ್ದೇವೆ ತಂದೆ. ದಯಮಾಡಿ ಎಲ್ಲರೂ ಕೂತ್ಕೋಣ. ದಯచేసి ಕೂರಿಸಿದ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪರಿಶುದ್ಧನಾದ ದೇವರ ಸಮ್ಮುಖದಲ್ಲಿ ಇದುವರೆಗೂ ಆರಾಧನೆಯಲ್ಲಿ ಸ್ತುತಿಗಳ ಮಧ್ಯದಲ್ಲಿ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ನನಗೆ ಅನಿಸ್ತಾ ಇದೆ ಸರಿಯಾದ ಸಮಯಕ್ಕೆ ನಾವು ಈಗ ಬಂದಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ಕೆಲವರಿಗೆ ಸ್ವಲ್ಪ ಜಾಸ್ತಿ ಆರಾಧನೆ ಮಾಡಿದ್ದೀವಿ ಎನ್ನುವ ರೀತಿಯಲ್ಲಿ ನಮಗೆ ಅನಿಸ್ಬೋದು. ಹಲ್ಲೆಲೂಯಾ. ಕರ್ತನನ್ನು ಇಡೀ ದಿನವೆಲ್ಲ ಆರಾಧನೆ ಮಾಡೋದು ಕಡಿಮೆ. ಸರ್ವಶಕ್ತನಾದ ದೇವರು ಮತ್ತು ನಾವೆಲ್ಲರನ್ನು ಆಶೀರ್ವಾದ ಮಾಡಲಿ. ಒಂದು ಆತನ ಬಲದಿಂದ ನಮ್ಮನ್ನು ತುಂಬಿ ನಡೆಸಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಪ್ರಿಯ ಆತ್ಮೀಯರೇ, ಮತ್ತು ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಸ್ವಲ್ಪ ಕಾಲ ಮಾತ್ರ ಇಲ್ಲಿ ನಾವು ಆದ ನಂತರ ನಾವು ಎಲ್ಲಿಗೆ ಹೋಗ್ಬೇಕಲ್ಲಿ ಹೋಗೋರಾಗಿದ್ದೀವಿ. ಆದ್ದರಿಂದ ಶ್ರದ್ಧಾಶಕ್ತಿಯಿಂದ ವಾಕ್ಯವನ್ನು ಗಮನಿಸೋಣ. ದೇವರು ನನ್ನೊಂದಿಗೆ ಮಾತನಾಡಲಿ ಎಂಬುದಾಗಿ. ನಿಮ್ಮೊಂದಿಗೆ ಅಲ್ಲದೆ ಕರ್ತನು ತನ್ನ ವಾಕ್ಯದೊಂದಿಗೆ ನನ್ನನ್ನು ಕೂಡ, ನನ್ನ ಹೃದಯವನ್ನು ಕೂಡ ಸಾಧಿಸಲಿ. ಹಲ್ಲೆಲೂಯಾ. ನಾನು ಎಲ್ಲಿ ತಪ್ಪಿ ಹೋಗಿದ್ದೀನೋ ಮೊದಲು ನನ್ನ ಸರಿ ಮಾಡಿದ ನಂತರ ದೇವರಿಗೆ ಸರಿ ಮಾಡಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ವಾಕ್ಯಕ್ಕೆ ಹೋಗೋಣ. ದೇವರು ನಮಗೆ ಕೊಟ್ಟಿರುವಂಥ ಸ್ವಲ್ಪ ಸಮಯ
ನಮಗೆ ಕೊಟ್ಟಿರುವಂಥ ಸ್ವಲ್ಪ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಎಲ್ಲರೂ ಕೂಡ ಶ್ರದ್ಧಾಶಕ್ತಿಯಿಂದ ದೇವರ ವಾಕ್ಯದ ಕಡೆಗೆ ನಾವು ಬರೋಣ. ನಿಮ್ಮ ಬಳಿಯಲ್ಲಿ ಸಾಧ್ಯವಿದೆ ಇರುವುದಾದರೆ ಈ ದಿನ ಉತ್ತಮವಾದ ಸಂದೇಶವನ್ನು ನಾವೆಲ್ಲರೂ ಕೇಳಿರ್ತೀವಿ. ಹಲ್ಲೆಲೂಯಾ. ಉತ್ತಮವಾದ ಸಂದೇಶವನ್ನು ನಾವೆಲ್ಲರೂ ಕೇಳಿರ್ತಿದ್ದೀವಿ. ಆದ್ದರಿಂದ ನಾವು ವಾಕ್ಯದ ಕಡೆಗೆ ನಮ್ಮ ಧ್ಯಾನವನ್ನು ತಿರುಗಿಸೋಣ. ಜ್ಞಾನೋಕ್ತಿ ಪುಸ್ತಕ ಪಾರೆ 20ನೇ ಅಧ್ಯಾಯ 6ನೇ ವಚನ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ದೇವರು ಪರಿಶುದ್ಧಾತ್ಮನು ಮಾತನಾಡುವವರಿಗೆ ನೀವು ಯಾರು ಕದಲದಂತೆ ನಿಮ್ಮ ಹೃದಯದಲ್ಲಿ ಆತನ ವಾಕ್ಯವೆಂಬ ಬೀಜ ಬಿತ್ತಲಿ. ಹಾಗೆ ನನ್ನಲ್ಲಿ ಕೂಡ ಆತನ ಸ್ನೇಹವು ಸ್ಥಿರವಾಗಿ ನೆಲೆಯಾಗಿ ಇರಲೆಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಓಕೆ, 20 ವಾಕ್ಯ 6 ಯಾರಾದ್ರೂ ಓದಿ ಸಹಾಯ ಮಾಡಿ. ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು? ಈ ದಿನ ಈ ವಾಕ್ಯದ ಅಂಶದ ಮೇಲೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರೊಂದಿಗೆ ಮಾತನಾಡಿ, ಆತನು ಮಾತನಾಡಿದರೆ ಮಾತ್ರ ನಮಗೆ ಆಶೀರ್ವಾದ. ಹಾಗೆ ಇದು ನನ್ನ ಮಾತಲ್ಲ, ಇದು ದೇವರ ಮಾತು. ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕಾನು? ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹಳ ಮಂದಿ. ಬಟ್ ಸ್ನೇಹಿತನು ಸತ್ಯವೇದ ಏನ್ ಹೇಳ್ತಿದೆ ಎಂಬುದಾಗಿ ನಾವು ನೋಡುವುದಾದ್ರೆ, ನಾವು ಕೋರುವಂತಹ ಸ್ನೇಹಿತರು ಕೊನೆಯವರೆಗೂ ಇದಾರ ಇಲ್ವಾ? ಸ್ನೇಹಿತನು ಹೆಂಗಿರ್ಬೇಕೆಂಬುದಾಗಿ ಇದನ್ನ ಬೈಬಲಲ್ಲಿ ಸತ್ಯವೇದದಲ್ಲಿ ವಾಕ್ಯದ ಮೂಲಕ ನಾವು ನೋಡ್ಕೊಳ್ಳೋಣ. ಸ್ನೇಹಿತನು ಬರೀ ಹೇಳ್ಕೊಳ್ಳಿಕ್ಕೆ ಸ್ನೇಹಿತನಾಗಬಾರದು. ಸ್ನೇಹಿತನು ಎಂದು ಹೇಳ್ಕೊಳ್ಳಿಕ್ಕೆ ಆ ಹೆಸರಿಗೆ ಮಾತ್ರ ಸ್ನೇಹಿತನಾಗಿರಬಾರ್ದು. ಸ್ನೇಹಕ್ಕೆ ಸತ್ಯವೇದದಲ್ಲಿ ಪ್ರತ್ಯೇಕವಾದ ಒಂದು ಬೆಲೆ ಇದೆ. ನಮ್ಮ ಆತ್ಮೀಯ ಜೀವಿತದಲ್ಲಿ ಲೋಕದಲ್ಲಿ ಸ್ನೇಹಿತರಿದ್ದಾರೆ, ಲೋಕದಲ್ಲಿ ಕೂಡ ಸ್ನೇಹ ಮಾಡುವವರಿದ್ದಾರೆ, ಲೋಕದಲ್ಲಿ ಸ್ನೇಹ ಭಾವದಿಂದ ಸ್ನೇಹ ಬೆಳೆಸಿಕೊಂಡಿರೋರು ಇದ್ದಾರೆ. ಆದ್ರೆ ಅವರೇನೋ ಲೋಕದ ರೀತಿಯಲ್ಲಿ ಅನೇಕ ವಿಧದಲ್ಲಿ ಮೋಸ ಹೋಗ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಮೋಸ ಮಾಡುವವರಿಗೆ ಮೋಸ ಹೋಗ್ತಾ ಇದ್ದಾರೆ. ವಾಕ್ಯ ಹೇಳ್ತದೆ, ಸ್ನೇಹಿತರೆಂದು ಹೇಳಿಕೊಳ್ಳುವರು ಬಹುಮಂದಿ, ಆದರೆ ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕಾನು? ಈ ದಿನ ನಮ್ಮಲ್ಲಿ ವಾಕ್ಯದ ಮೂಲಕ ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯರೇ, ನಂಬಿಗಸ್ತನಾದ ಸ್ನೇಹಿತನು ಬೇಕು. ನಂಬಿಗಸ್ತನಾದ ಸ್ನೇಹಿತನು ಲೋಕವೇ ನಮಗಿದೆ, ಬಟ್ ನಮ್ಮ ಜೀವಿತದಲ್ಲಿ ದೇವರು ಆ ಬಿತ್ತಿದಂತ ಬೀಜದ ಅನುಸಾರವಾಗಿ ನಾವು ಯಾರತ್ರ ಸ್ನೇಹ ಮಾಡ್ತಾ ಇದ್ದೀವಿ, ಯಾರು ನಮಗೆ ಸ್ನೇಹಿತನು, ಎಂಥವನು ನಮಗೆ ಸ್ನೇಹಿತನು, ನಮ್ಮ ಸ್ನೇಹಿತನು ಹೆಂಗಿದ್ದಾನೆ, ನಮ್ಮ ಸ್ನೇಹಿತನು ಚೆನ್ನಾಗಿದ್ದಾನ, ನಾವು ಅವನ ಹತ್ರ ಚೆನ್ನಾಗಿದ್ದೀವ, ನಮ್ಮ ಹತ್ರ ಅವನು ಚೆನ್ನಾಗಿದ್ದಾನ, ಇಲ್ಲ ಅವ್ರ ಹತ್ರ ನಾವು ಚೆನ್ನಾಗಿದ್ದೀವ? ಇಲ್ಲಿರುವ ಸ್ತ್ರೀ ಪುರುಷರೆಲ್ಲರೂ ಆತ್ಮೀಯರೇ, ನಾವು ಈ ಲೋಕದಲ್ಲಿ ಸರ್ವಸಾಮಾನ್ಯವಾಗಿ ಎಲ್ಲರ ಹತ್ರ ಸ್ನೇಹ ಬೆಳೆಸುವಂತ ಮನುಷ್ಯ ಜೀವಿ. ಹಲ್ಲೆಲೂಯಾ. ಆದ್ರೆ ನಂಬಿಗಸ್ತನಾದ ಸ್ನೇಹಿತನು ಬೇಕು. ಎಂತ ಸ್ನೇಹಿತನು ಬೇಕು ಹೇಳ್ರಿ? ನಂಬಿಗಸ್ತನಾದ ಸ್ನೇಹಿತನು. ಬರೀ ಆ ಕಾಲಕ್ಕೆ ಸ್ನೇಹಿತನಲ್ಲ, ಕಷ್ಟ ಬಂದಾಗ ಬಿಟ್ಟು ಹೋಗುವ ಸ್ನೇಹಿತನಲ್ಲ, ಕಷ್ಟ ದಿನಗಳಲ್ಲಿ ಕೈ ಬಿಟ್ಟು ಹೋಗುವ ಸ್ನೇಹಿತನಲ್ಲ, ಪ್ರಾಣಕ್ಕೆ ಬಂದಾಗ ಬಿಟ್ಟು ಹೋಗುವ ಸ್ನೇಹಿತನಲ್ಲ, ನಂಬಿಗಸ್ತನಾದ ಸ್ನೇಹಿತನು. ಇದೆಲ್ಲರೂ ಕೂಡ ಕ್ಯಾಲ್ಕುಲೇಷನ್ ಮಾಡುವುದಾದ್ರೆ ಒಬ್ಬ ನಂಬಿಗಸ್ತನಿದ್ದಾನೆ ಸತ್ಯವೇದದಲ್ಲಿ, ಆತನೇ ನಜರೇತಿನ ಯೇಸು ಕ್ರಿಸ್ತನು. ಆತನ ಸ್ನೇಹದಲ್ಲಿ ದೋಖ ಇಲ್ಲ, ಆತನ ಸ್ನೇಹದಲ್ಲಿ ಮೋಸ ಇಲ್ಲ, ಆತನ ಸ್ನೇಹದಲ್ಲಿ ಯಾವುದೇ ತರದ ಭಿನ್ನ ಭೇದ ಅಭಿಪ್ರಾಯಗಳಿಲ್ಲ. ಆತನು ಎಲ್ಲರನ್ನು ಏಕ ರೀತಿಯಾಗಿ ಪ್ರೀತಿ ಮಾಡುವ ಪರಿಶುದ್ಧನು, ನಮ್ಮ ರಕ್ಷಕನಾದ ನಜರೇತನ ಯೇಸು ಕ್ರಿಸ್ತನು. ಆದ್ದರಿಂದ ಪ್ರಿಯ ಆತ್ಮೀಯರೇ, ನಂಬಿಗಸ್ತನಾದ ಸ್ನೇಹಿತನು. ಈಗ ನಾವು ಈ ಲೋಕದಲ್ಲಿ ಇದ್ದೀವಿ, ಭೌತಿಕವಾದ ಲೋಕದಲ್ಲಿ, ಈ ಲೋಕದಲ್ಲಿ ಜೀವಿತ ಮಾಡುವಂತ ದಿನಗಳೆಲ್ಲ ಕೂಡ ನಮಗೆ ಒಬ್ಬ ನಂಬಿಗಸ್ತನು ಬೇಕು. ಎಂತ ನಂಬಿಗಸ್ತನ ಇರ್ಬೇಕು? ಹೆಂಗಿರ್ಬೇಕು ನಂಬಿಗಸ್ತನ ಹೇಳ್ರಿ? ಹಲ್ಲೆಲೂಯಾ. ಯಾವ ರೀತಿ ನಂಬಿಗಸ್ತನ ಇರ್ಬೇಕಂದು ನಾವು ಕೋರ್ಬೇಕು ಹೇಳ್ರಿ? ನಮ್ಮ ಹತ್ರ ಇರುವ ನಂಬಿಗಸ್ತನಾದ ಸ್ನೇಹಿತರು ಹೆಂಗಿರ್ಬೇಕು ಎಂಬುದಾಗಿ ನಮ್ಗೆ
ನಮ್ಗೆ ಆಸೆ ಇರ್ತದೆ ಹೇಳ್ರಿ? ಒಂದು ವೇಳೆ ಅವ್ರ ಮಧ್ಯದಲ್ಲಿ ಮೋಸ ಮಾಡುವುದಾದ್ರೆ, ಒಂದು ವೇಳೆ ಅವ್ರ ಮಧ್ಯದಲ್ಲಿ ದುಃಖ ಮಾಡುವುದಾದ್ರೆ, ಒಂದು ಮಧ್ಯದಲ್ಲಿ ಒಂದು ಸಾರಿ ಯಾವುದಾದ್ರೂ ವಿಷಯದಲ್ಲಿ ಅವ್ರು ನಮ್ಮನ್ನು ಕೈ ಬಿಟ್ಟು ಹೋಗುವುದಾದ್ರೆ ಮನಸ್ಸು ಬೇಜಾರಾಗ್ತದಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಎಲ್ಲರೂ ಬಿಟ್ಟು ಹೋಗ್ಬೋದು, ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ಹಲ್ಲೆಲೂಯಾ. 2ನೇ ಸಾಮುವೇಲ್ ಪುಸ್ತಕ 20ನೇ ಅಧ್ಯಾಯ 1ನೇ ವಾಕ್ಯ. ಫಸ್ಟ್ ಸಾಮುವೇಲ್ 20ನೇ ಅಧ್ಯಾಯ 1ನೇ ವಾಕ್ಯ. ಫಸ್ಟ್ ಸಾಮುವೇಲ್ 20ನೇ ಅಧ್ಯಾಯ 1ನೇ ವಾಕ್ಯ 1ರಿಂದ. ದಾವೀದನು ರಾಮದ ಮಂಟಪದಿಂದ ತಪ್ಪಿಸಿಕೊಂಡು ಯೋನಾಥನ ಬಳಿಗೆ ಬಂದನು. ಅವನಿಗೆ, ನೀನು ನಿನ್ನ ತಂದೆಯ ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುತ್ತಾನಲ್ಲ. ಓದಿ, ನಿಮ್ಮಲ್ಲಿ ಬೈಬಲ್ ಇಲ್ವಾ? ನಾನೇನು ಮಾಡಿದೆನು? ನನ್ನ ಅಪರಾಧವೇನು? ನಾನು ಅವನಿಗೆ ಮಾಡಿದ ದ್ರೋಹವೇನು? ಇದು ಆಗಲೇಬಾರದು. ನಿನಗೆ ಮರಣವಾಗಕೂಡದು. ನನ್ನ ತಂದೆಯು ಅಲ್ಪ ಕಾರ್ಯವನ್ನಾಗಲಿ ಅಧಿಕ ಕಾರ್ಯವನ್ನಾಗಲಿ ನನಗೆ ತಿಳಿಸದೆ ಮಾಡುವುದಿಲ್ಲ. ಗಮನಿಸ್ಬೇಕೀಗ. ಈಗ ಗಮನಿಸೋಣ. ನಾವೆಲ್ಲರೂ ದೇವರ ವಾಕ್ಯವನ್ನು, ಸತ್ಯವೇದದಲ್ಲಿರುವ ಈ ಸತ್ಯಾಂಶವನ್ನು ಅರ್ಥಗರ್ಭಿತವಾಗಿ ದೇವರು ನಮ್ಮೊಂದಿಗೆ ಮಾತನಾಡಲಿ. ಯೋನಾಥನು ದಾವೀದನು, ಸೌಲನ ಮಗನು ಯೋನಾಥನು. ಸೌಲನ ರಾಜ್ಯವನ್ನು ಉಳಿಸಿ ಸೌಲನ ಮರ್ಯಾದೆಯನ್ನು ಕಾಪಾಡಿದಂತ ದಾವೀದನು. ಈಗ ಸೌಲನ ಅದನ್ನು ನೋಡಿ ಸಹಿಸ್ತಾ ಇಲ್ಲ. ಜನರು ಬಂದು ಹೇಳ್ತಾರೆ, ಸೌಲನು 1000 ಆದ್ರೆ ದಾವೀದನು 10,000. ಸೌಲನು 1,000ರಷ್ಟು ಆಶೀರ್ವಾದ ಹೊಂದಿದ್ರೆ ದಾವೀದನು 10,000ರಷ್ಟು ಆಶೀರ್ವಾದ ಹೊಂದಿದ ಅಂತ ಜನರು ಎಲ್ಲರೂ ಈ ರೀತಿ ಪ್ರಕಟಿಸುವಾಗ ಸೌಲನಿಗೆ ಅದು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೋಡಿ ಬೇರೆ, ಸ್ನೇಹಿತನೆಂಬುದು ಹೆಂಗಿರ್ಬೇಕಂದ್ರೆ ಬಹಳ ಅದ್ಭುತವಾದಂತ ಸ್ನೇಹಿತರು ನಮ್ಗೆ ಬೇಕು. ಸ್ನೇಹಿತರು ಒಂದು ವೇಳೆ ಬೇಕು, ನಮ್ಗೆ ಅದ್ಭುತವಾದ ಸ್ನೇಹಿತರು ಬೇಕು. ಸ್ನೇಹದಲ್ಲಿ ಮೋಸ ಇರಬಾರ್ದು. ಒಂದು ವೇಳೆ ನಾವು ಏನಾದ್ರೂ ನಮ್ಮ ಮೋಸದಿಂದ ಯಾರಾದ್ರೂ ಪ್ರಾಣ ಕಳ್ಕೊಂಡ್ರೆ ನಾವು ದೇವರ ಮುಂದೆ ಲೆಕ್ಕ ಕೊಡ್ಬೇಕಾಗ್ತದೆ. ಅನೇಕ ಬಾರಿ ನಾವು ಏನನ್ಕೊಂಡು ಜಸ್ಟ್ ಇದು ಮಾಡಿದ್ರೆ ಏನಾಗಲ್ಲ ಅನ್ನುವ ಸ್ಥಿತಿಯಲ್ಲಿದ್ವಿ. ಅದರಿಂದ ದೊಡ್ಡ ಪ್ರಭಾವಿತವನ್ನೇ ನಾವು ನೋಡುವವರಾಗಿತ್ತು ಹಿಂದಿನಿಂದ. ಆದ್ದರಿಂದ ಬಹಳ ಜಾಗರೂಕತರಾಗಿಯೂ ನಮ್ಮ ವ್ಯವಹಾರವನ್ನು ದೇವರ ಮುಂದೆ ವ್ಯವಹರಿಸಬೇಕು. ಲೋಕದವರೆಲ್ಲ ನಾವು ಪ್ರತ್ಯೇಕಿಸಲ್ಪಟ್ಟವರು. ಆದ್ರೆ ಸೌಲನ ಕಾಪಾಡಿದ್ದಾನೆ, ಸೌಲನ ರಾಜ್ಯವನ್ನು ಉಳಿಸಿದ್ದಾನೆ, ಸೌಲನ ಮರ್ಯಾದೆಯನ್ನು ಕಾಪಾಡಿದ್ದಾನೆ. ಸೌಲನ ಕುಟುಂಬಕ್ಕೆ ಧಕ್ಕೆ ಬರುವಂತ ಸಂದರ್ಭದಲ್ಲಿ ದಾವೀದನು ನಿಂತದನ್ನು ಫೇಸ್ ಮಾಡಿದ್ದಾನೆ. ಈ ವ್ಯಕ್ತಿಗೆ ವಿರುದ್ಧವಾಗಿ ಸೌಲನು ಪ್ರಾಣಕ್ಕೆ ಒಂದು ಹಾಕಿದ್ದಾನೆ. ದಾವೀದನ್ನು ಹೆಂಗಾದ್ರೂ ಕೊಲ್ಬೇಕು ನಾನು. ಅವನಿದ್ರೆ ಪ್ರಮೋಷನ್ ಎಲ್ಲ ಅವನಿಗೆ. ನೆಕ್ಸ್ಟ್ ಏನಾದ್ರೂ ಎಲೆಕ್ಷನ್ಗೆ ನಾನು ನಿಂತ್ರೆ ಎಲ್ಲ ಓಟು ಜನರು ಅವನಿಗೆ ಹಾಕ್ತಾರೆ. ಆದ್ರಿಂದ ಅವನು ಏನಾಗಿರ್ಬೋದು ನನ್ನ ಕಣ್ಣ ಮುಂದೆ ಇರಬಾರ್ದು. ಆದ್ರೆ ಯೋನಾಥನ್ ಎಂಬ ಸೌಲನ ಮಗನು ಬೆಸ್ಟ್ ಫ್ರೆಂಡ್ ದಾವೀದನಿಗೆ. ಎಂತ ಫ್ರೆಂಡ್ ಅವರು ಹೋದ್ರೆ ಬಾಕಿ ಇನ್ನೊಂದ್ಸಲ ಹೋಗ್ತೀವಿ. ಅಮ್ಮ, ನಾನು ಅದೇ ವಾಕ್ಯ ಓದಂದ್ರೆ ಅದೇ ವಾಕ್ಯ ಓದಬೇಕು, ಡಿಸ್ಟರ್ಬೆನ್ಸ್ ಮಾಡಬಾರ್ದು. 20:1 20 ವಾಕ್ಯ 1. ನೋಡು, ಅಲ್ಲಿ ಹಂಗಿದೆಯಾ? ದಾವೀದನು ರಾಮ ಮಂಟಪದಿಂದ ತಪ್ಪಿಸಿಕೊಂಡು ಯೋನಾಥನ ಬಳಿಗೆ ಬಂದನು. ಅವನಿಗೆ, ನಿನ್ನ ತಂದೆಯು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವುದಲ್ಲ. ನಾನೇನು ಮಾಡಿದೆ? ನನ್ನ ಅಪರಾಧವೇನು? ನಾನೇನು ಮಾಡಿದೆ? ನನ್ನ ಅಪರಾಧವೇನು? ಈಗ ಸೌಲನು ರಾಜ್ಯ ಹೋಗ್ತದಂದ್ರೆ ಯೋನಾಥನ ಮಗನ ಹೆಂಗಿರ್ಬೇಕು ಹೇಳಿ? ದಾವೀದನಿಗೆ ಸಪೋರ್ಟ್ ಇರ್ಬೇಕಾ? ಸೌಲನಿಗೆ ಸಪೋರ್ಟ್ ಇರ್ಬೇಕಾ? ಮ್ಯಾಕ್ಸಿಮಮ್ ತಂದೆ ಮಕ್ಕಳು ಸವಾಸ ಹೆಂಗಿರ್ತದಂದ್ರೆ ತಂದೆಗೆ ಸಪೋರ್ಟ್.
ಬಟ್ ಈ ಯೋನಾಥನಂಗಿಲ್ಲ. ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನ್ಯಾಯ ಯಾವುದು ಅನ್ಯಾಯ ಯಾವುದೆಂಬುದಾಗಿ ಒಂದು ತಿಳುವಳಿಕೆ ಯೋನಾಥನಲ್ಲಿದೆ. ಆ ಯೋನಾಥನ ದಾವೀದನಿಗೆ ಹೇಳ್ತಾ ಇದ್ದಾನೆ, ಅಪ್ಪ ನೀನೇನು ಭಯಪಡಬೇಡ, ನಾನಿದ್ದೀನಿ, ನಾನು ನಂಬು ನೀನು. ಒಂದು ವೇಳೆ ಏನಾದರೂ ಕಾರ್ಯ ಮಾಡ್ಬೇಕಂದ್ರೆ ಫಸ್ಟ್ ನನಗೆ ತಿಳಿಸ್ಬೇಕು ನಮ್ಮ ತಂದೆ, ತಿಳಿಸದೆ ಯಾವುದು ಮಾಡಲ್ಲ. ಹಂಗೇನಾದ್ರೂ ನಿನ್ನ ಪ್ರಾಣ ಹೋಗುವ ಸಂದರ್ಭ ಬಂದರೆ ನಿನ್ನ ಪ್ರಾಣ ಹೋದ್ರೆ ನನ್ನ ಪ್ರಾಣ ಹೋದಂತೆ. ಇಂಥ ಭರವಸೆ ಕೊಟ್ಟವರು ಅನೇಕರಿದ್ದಾರಲ್ಲ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕರಿದ್ದಾರಲ್ಲ. ಅನೇಕರು ನಾವು ಸಮಯ ಕೊಟ್ಟಾಗಲೆಲ್ಲ ನಮ್ಮನ್ನು ಮೋಸ ಮಾಡಿದವರು ಇದ್ದಾರಲ್ಲ. ದೇವರ ಪ್ರೀತಿ ತೋರಿಸಿದಾಗಲೆಲ್ಲ ನಮ್ಮನ್ನು ಅಪಾಯಿಸಿದವರು ಇದ್ದಾರಲ್ಲ. ದೇವರಿಗೆ ಸ್ತೋತ್ರ. ಆದರೆ ಯೋನಾಥನು ಅಂಥವನಲ್ಲ. ದಾವೀದನಿಗೆ ಬೆಸ್ಟ್ ಫ್ರೆಂಡು, ದಾವೀದನಿಗೆ ಒಳ್ಳೆ ಉತ್ತಮವಾದ ಸ್ನೇಹಿತನು. ವಾಕ್ಯದ ಸತ್ಯವೇದದಲ್ಲಿ ಸ್ನೇಹಿತರೆಂದು ಹೇಳಿಕೊಳ್ಳುವರು ಬಹುಮಂದಿ, ಉತ್ತಮವಾದ ಸ್ನೇಹಿತನು ಎಲ್ಲಿ ಸಿಕ್ಕನು. ಎಂಥ ಸ್ನೇಹಿತನು ಬೇಕಂತ ಪ್ರಿಯಾತ್ಮೀಯರೇ? ಉತ್ತಮವಾದ ಸ್ನೇಹಿತನು. ನೀನು ಹೋಗುವ ಸ್ಥಳದಲ್ಲಿ, ನಿನ್ನ ಕುಟುಂಬದಲ್ಲಿ, ನೀನು ಬರುವಾಗ, ನೀನು ಕೆಲಸ ಮಾಡುವಲ್ಲಿ, ನಿನಗಿರುವ ಸ್ಥಳ ಎಲ್ಲ ವಿಷಯದಲ್ಲಿ, ನೀನು ಮಾತನಾಡುವ ಸಂದರ್ಭಗಳಲ್ಲಿ ಉತ್ತಮವಾದ ಸ್ನೇಹಿತರಿದ್ರೆ ನಿನಗೆ ತೋಕನೇ ಇಲ್ಲ. ಒಂದು ವೇಳೆ ಮನಸ್ಸು ಬೇರೆ ಇದ್ದು ಸ್ನೇಹದಂತೆ ನಟನೆ ಮಾಡುವ ಸ್ನೇಹಿತರಿರ್ತಾರಲ್ಲ, ಅವ್ರ ಹತ್ರ ಬಹಳ ಜಾಗ್ರತೆ ಇರಬೇಕು. ಹಲ್ಲೆಲೂಯಾ. ಒಂದು ದಿನ ಒಂದು ದೊಡ್ಡ ನದಿಯ ಬುಡದಲ್ಲಿ ಅನೇಕ ಮಾವಿನ ಮರಗಳು, ಸ್ವೀಟ್ ಮಾವಿನ ಮರ, ಸೇಬು ಮರ, ಎಲ್ಲ ಮರಗಳು ಸಾಲ್ಕ ನದಿಯ ಬುಡದಲ್ಲಿದ್ದಾವೆ. ಆ ನದಿಯಲ್ಲಿ ಕೆಲವು ಮೊಸಳೆಗಳಿದ್ದಾವೆ. ಆ ನದಿಯ ಬುಡದಲ್ಲಿರುವ ಹಣ್ಣಿನ ಗಿಡಗಳಿಗೆಲ್ಲ ಕೂತಿದ್ದಾವೆ. ಒಂದು ದಿವಸ ಈ ಮೊಸಳೆ ನೋಡ್ತಾ ಇರುವಾಗ ಕೋತಿ ಒಂದು ಹಣ್ಣು ತಂದುಕೊಟ್ಟು, ಮೊಸಳೆಗೆ ಒಂದು ಹಣ್ಣು ಕೊಟ್ಟು, ಇದು ನೋಡ್ತಾ ಇದೆಯಲ್ಲ ಪಾಪ, ಇದಕ್ಕೇನಾದ್ರೂ ಹೊಟ್ಟೆ ಹಸ್ತಿರ್ಬೋದು, ಇದು ಕೂಡ ಹಸುವೆ ನೀಗಿಸ್ಕೊಳ್ಳೆಂಬುದಾಗಿ ಆ ಮೊಸಳೆಗೆ ಕೋತಿ ಒಂದು ಹಣ್ಣು ಕೊಟ್ಟು, ಆ ಮೊಸಳೆ ಯಾವಾಗ ಹಣ್ಣು ಕೊಟ್ಟಿರ್ಲಿ ಅದನ್ನು ತಿಂದು ಆ ಕೋತಿಗೆ ಹೇಳ್ತದಪ್ಪ, ಥ್ಯಾಂಕ್ಸ್, ನೀನು ಒಳ್ಳೆ ಉತ್ತಮವಾದ ಹಣ್ಣು ಕೊಟ್ಟು ಸರಿಯಾದ ಸಮಯ ಕೊಟ್ಟು ನನಗೆ ಭಾಳ ಹಸುವೆಯಲ್ಲಿದೆ. ಈ ಹಣ್ಣು ಹೆಂಗಿದೆ ಅಂದರೆ ಭಾಳ ಮಧುರವಾಗಿದೆ, ರುಚಿಯಾಗಿದೆ, ಸ್ವೀಟ್ ಆಗಿದೆ, ಥ್ಯಾಂಕ್ಸ್ ಅಂತ ಹೇಳ್ತು. ಹಾಗೆ ಪ್ರತಿದಿನ ಇದು ಯಾವಾಗಲಿ ಬಂದ ಕೂಡಲೇ ಈ ಕೋತಿ ಒಂದು ಹಣ್ಣು ಕೊಡೋದು. ಈಗ ಈ ಮೊಸಳೆ ಹೇಳ್ತದೆ, ನಿನ್ನಂಥ ಒಳ್ಳೆ ಫ್ರೆಂಡು ನನಗೆ ಎಲ್ಲಿ ಸಿಗಲ್ಲ, ನಾನು ನೀನು ಬೆಸ್ಟ್ ಫ್ರೆಂಡ್. ಹಿಂಗೆ ದಿನಗಳು ಹೋಗ್ತಾ ಇದೆ, ದಿನಗಳು ಸಾಗ್ತಾ ಇದ್ದಾವೆ. ಈ ಕೋತಿಗೆ ಈ ಒಂದು ಮೊಸಳೆಗಿರುವಂಥ ಆ ಒಂದು ಸ್ನೇಹ ಬಹಳ ಅಪಾರಮಿತವಾಗಿ ದಿನ ದಿನ ಬೆಳೀತು. ಬೆಳೆದ ಕೂಡಲೇ ಒಂದು ದಿನ ಹಂಗೆ ಪ್ರತಿದಿನ ಅದು ಬರೋದು, ಆ ಗಿಡದ ಹತ್ರ ನಿಂದಿರೋದು, ನಿಂತ ಕೂಡಲೇ ಈ ಕೋತಿ ಬರೋದು, ಅದಕ್ಕೆ ಹಣ್ಣು ಕೊಡೋದು, ಅದ್ರ ಮೇಲೆ ಏರೋದು. ಈ ಮುಸುಳೆ ಕೂಡ ಪಾಪ ಆ ಸಮುದ್ರದಲ್ಲಿ ಎಲ್ಲ ಕೂಡ ನದಿ ಬುಡದಲ್ಲಿ ನದಿ ಹೆಂಗಿದೆ ಎಂಬುದಾಗಿ ಮುಸುಳೆ ಅದ್ರ ಡುಬ್ಬದ ಮೇಲೆ ಕೂದಿಸಿದ್ರೆ ಎಲ್ಲ ತೋರಿಸೋದು, ಇದು ಹೆಂಗಿದೆ, ಅದು ಹಂಗಿದೆ, ಅದು ನೋಡಿ ಎಷ್ಟು ಸುಂದರವಾಗಿದೆ, ಈ ಕಡೆ ನೋಡು, ಅದು ನೋಡು. ಈ ಕೋತಿಗೆ ಕೂಡ ಬಹಳ ನಂಬಿಕೆ ಬಂದ್ಬಿಟ್ಟು ಮೊಸಳೆ ಮ್ಯಾಗ. ಯಾಕಂದ್ರೆ ಮೊಸಳೆ ಸ್ವಲ್ಪ ಡೇಂಜರ್ ಜಾತಿ, ಆದ್ರೂ ಕೂಡ ಸ್ನೇಹದಲ್ಲಿ ಪ್ರತಿಯೊಬ್ರು ಮಳಬೇಕಾಗ್ತದೆ. ಹಂಗೆ ಈ ಮೊಸಳೆ ಈ ಕೋತಿ ಅದನ್ನು ನಂಬಿತು. ಹಂಗೆ ಹೋಗ್ತಾ ಇದೆ ಎಲ್ಲ ನೋಡ್ತಾ ಇದೆ. ಮತ್ತೆ ಯಾರಿಗೂ ಸೇಮ್ ಪ್ರತಿದಿನ ಯಥಾರ್ಥವಾಗಿ ಹಂಗೆ ಮರಕ್ಕೆ ಬಂತು. ಆ ಮೊಸಳೆ ಪ್ರತಿದಿನ ಅಲ್ಲಿಗೆ ಬರ್ತದೆ. ಸಾಕಾದಷ್ಟು ಹಣ್ಣು ಸಿಕ್ತು, ಸಾಕಾದಷ್ಟು ಹಣ್ಣು ಇದು ಕೊಡ್ತಾ ಇತ್ತು. ಹಣ್ಣಿನ ಫಲ ತುಂಬಾ ಇತ್ತು, ಕೊಡ್ತಾ ಇತ್ತು, ತಿಂತಾ ಇತ್ತು, ಹೋಗ್ತಿತ್ತು. ಆದ್ರೆ ಒಂದು ದಿನ ಈ ಒಂದು ಮೊಸಳೆ ಕೊಟ್ಟ ಹಣ್ಣು ಸ್ವಲ್ಪ ಜಾಸ್ತಿ ಆಯ್ತು. ಹಣ್ಣು ಉಳಿಸ್ಕೊಂಡು ಹೋಗಿ ಮನೆಯಲ್ಲಿ ಏಕ್ತಿ ಮೊಸಳೆ ಕೊಡ್ತು. ಈ ಮೊಸಳೆ ಏಕ್ತಿ ಕೊಡ್ತು. ಆ ಏಕ್ತಿ ಮೊಸಳೆ ಹಣ್ಣನ್ನು ತಿಂದು ಹೇಳ್ತಾರೆ, ಯಾರು ಕೊಟ್ರಿ ಈ ಹಣ್ಣು, ಯಾರು ಕೊಟ್ರಿ, ಇದಿಷ್ಟು ಸ್ವೀಟ್ ಇದೆ, ಇಷ್ಟು ಸುಂದರವಾಗಿದೆ, ಇಷ್ಟು ರುಚಿಯಾಗಿದೆ, ಎಲ್ಲಿ ತಗೊಂಬಂದಿ ನೀನು ಅಂತ ಹೇಳಿದ್ರೆ, ನಾನು ನದಿಯ ಬುಡದಲ್ಲಿ ಕೆಲವು ಗಿಡಗಳಿದ್ದಾವೆ, ಆ ಗಿಡದ ಮೇಲೆ ಒಬ್ಬ ಮಂಗನಿದ್ದಾನೆ. ಆ ಮಂಗನು ನಾನು ಬಹಳ ಬೆಸ್ಟ್ ಫ್ರೆಂಡ್, ಬಹಳ ಒಳ್ಳೆಯ ಸ್ನೇಹಿತರು. ಆದರೆ ಆದ್ದರಿಂದ ಆತನು ದಿನ ನನಗೆ ಈ ಫ್ರೂಟ್ಸ್ ಎಲ್ಲ ಕೊಡ್ತಾ ಇದ್ದಾನೆ, ನಾನು ತಿಂತಾ ಇದ್ದೀನಿ. ಈ ದಿನ ಹೆಚ್ಚಾಯ್ತು, ಅದಕ್ಕೆ ತಂದಿದ್ದೀನಿ ರೀ, ಈ ಹಣ್ಣು ಬಹಳ ಸುಂದರವಾಗಿದೆ, ನೀವು ನನಗೆ ಒಂದು ಮಾತು ಕೊಡ್ಬೇಕು. ಏನು ಹೇಳೋದು? ಒಂದ್ಸಲ ಆ ಕೋತಿಯನ್ನು ನಮ್ಮ ಮನೆಗೆ ಕರ್ಕೊಂಬರ್ರಿ ಡಿನ್ನರಿಗೆ. ನಾನು ಹೆಂಡತಿ ಕರಿತಾ ಇದ್ದಾಳೆ, ನೀವು ಬರಬೇಕು ಈ ದಿನ ಡಿನ್ನರಿಗೆ ಅಂತ ಹೇಳ್ರಿ. ಆ ಕೋತಿ ನಮ್ಮ ಮನೆಗೆ ಒಂದ್ಸಲ ಬಂದೋಗ್ಲಿ. ಹಾಗೆ ಬರುವಾಗ ಹೇಳ್ರಿ, ಒಂದು ನಿಮಿಷ, ಈ ಹಣ್ಣೆ ಇಷ್ಟು ಸಿಹಿ ಇದೆ, ಬಟ್ ಆ ಕೋತಿ ಹೃದಯ ಇನ್ನೆಷ್ಟು ಸಿಹಿ ಇರ್ತದ್ರಿ, ಆ ಮನೆಗೆ ಕರ್ಕೊಂಬ, ಆ ಹೃದಯ ನಾನು ತಿನ್ಬೇಕಂತ ತೀರ್ಮಾನ ಮಾಡ್ತೀವಿ. ಹೆಣ್ಣು ಮುಸುಳೆ ಇದು ಮತ್ತೆ ಆಮೇಲೆ ಹೋಯ್ತು, ನದಿಯ ದಡದಲ್ಲಿ ಹೋಯ್ತು, ಹಣ್ಣು ತಿಂತು. ಯಥಾರ್ಥವಾಗಿ ಆ ಕೋತಿ ಹೇಳ್ತು, ಗೆಳೆಯ, ಈ ದಿನ ನೀನು ನಮ್ಮ ಮನೆಗೆ ಬರ್ಬೇಕಂತ ನಾನು ಹೇಳ್ತೀನಿ, ನಿನಗೆ ಡಿನ್ನರಿಗೆ ಕರಿತಾ ಇದ್ದಾರೆ, ಒಳ್ಳೆ ಹಣ್ಣು ಕೊಟ್ಟಿದ್ದೀವಿ. ಹಾಗೆ ಕೂಡ ತಿಂದಾಗ ಸಂತೃಪ್ತಳಾದಳು. ಆದ್ದರಿಂದ ನೀನು ಈ ದಿನ ನಮ್ಮ ಮನೆಗೆ ಬರ್ಬೇಕಂತ ಡಿನ್ನರ್ ಇದ್ದೀವಿ. ಓಕೆ, ಈ ಕೋತಿ ಸ್ನೇಹ ಅಲ್ವಾ, ರೆಡಿ, ಓಕೆ ಅಂತೇಳಿ ಆ ಮೊಸಳೆ ಮೇಲೆ ಕೂತ್ಕೊಂತು. ಹೋಯ್ತು
ಹೋಗ್ತಾ 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 ಇರುವಾಗ ಪಾಪ ಇದು ನಂಬಿದೆಯಲ್ಲ ಈ ಮೊಸಳೆ ಒಂದು ಸತ್ಯ ಮುಚ್ಚಿಟ್ಟಿತ್ತು ಆ ಅರ್ಧ ನದಿ ಹೋಗುವವರೆಗೂ. ಈ ಅರ್ಧ ನದಿಯಲ್ಲಿ ಹೋಯ್ತು. ಆ ಮುಸುಳೆ ಹೇಳ್ತು, ನೀನೇನು ಅಂದ್ಕೊಳ್ದೆ ಇದ್ರೆ ಒಂದು ಮಾತು ಕೇಳ್ಬೋದಾಗಿಲ್ಲ, ಏನು ಪರವಾಗಿಲ್ಲ ಹೇಳಿ ಅಂತ ಮಂಗ ಹೇಳ್ತು. ಆ ಮುಸುಳೆ ಹೇಳ್ತು, ಈ ದಿನ ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ಬೇಕಂತ ಆಶಿಸ್ತಾ ಇದ್ದಾರೆ. ಅದೇನಂತ ಬಿಡ್ರಿ, ಹಂಗಾದ್ರೆ ಅಲ್ಲೇ ಹೇಳಿದ್ರೆ ಬೇಸಿತ್ತಲ್ಲ ನೀನು ಅಂತ ಈ ಕೋತಿ ಹೇಳ್ತಂತ. ಯಾಕೆ ಅಂದ್ರೆ ನನ್ನ ಹೃದಯ ಅದೇ ಮರದಲ್ಲಿದೆ, ನನ್ನ ಹೃದಯ ಆ ಮರದಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹಂಗಾದ್ರೆ ಹಿಂದಕ್ಕೆ ಹೋಗೋಣ, ಓಕೆ ಹೋಗಿ ಹಿಂದಕ್ಕೆ ಹೋಗ ಅಂತ ಹೇಳಿ ಹಿಂದಕ್ಕೆ ಹೋಯ್ತು. ಬಂದು ಹಂಗೆ ಸಂಭಾಷಣೆ ನಡೀತಾ ಬಂತು. ಯಾವಾಗ ಗಿಡ ಒಂದು ಟಕ್ಕಂತ ಕೋತಿ ಮಂಗ ಆಗ್ತಿಲ್ಲ, ನಂಬಿಕೆ ದ್ರೋಹಿ ನೀನು, ನಂಬಿಕೆ ದ್ರೋಹಿ ನೀನು. ನಾನು ನಂಬಿ ನಿನ್ನ ಹತ್ರ ಬಂದೆ, ನಿನ್ನ ಮೇಲೆ ಬಂದೆ, ನಿನ್ನ ಮನೆಗೆ ಬರೋಕ್ಕೆ ರೆಡಿ ಆಗಿದ್ದೆ. ಬಟ್ ನೀನು ನನ್ನ ಹೃದಯವನ್ನು ತಿನ್ಬೇಕಂತ ನೋಡ್ತಾ ಇದೆಯಲ್ಲ, ನಿನ್ನ ಸವಾಸ ನನ್ನ ಸವಾಸ ಇದೀನ. ಅಲ್ಲೇಲೂಯಾ, ಅಲ್ಲೇಲೂಯಾ. ಒಂದು ವೇಳೆ ಕೋತಿಗೆ ಆ ಪ್ಲಾನ್ ಬರದೆ ಹೋದ್ರೆ ಕೋತಿ ಅವತ್ತು ಅವ್ರಿಗೆ ಭೋಜನವಾಗಿ ಡಿನ್ನರ್ ಆಗ್ಬಿಟ್ಟು ಈ ಕೋತಿ ಆಗ್ಬೇಕಾಗಿತ್ತು. ಪ್ರಿಯ ಆತ್ಮೀಯರೇ, ನಂಬಿದಲ್ಲಿ ನಂಬಿಕೆಯಾದ ಸ್ನೇಹಿತರು ನಮಗೆ ಬಹಳ ಇಂಪಾರ್ಟೆಂಟು. ನಂಬಿಕೆಯಾದ ಸ್ನೇಹಿತರು ಬಹಳ ಇಂಪಾರ್ಟೆಂಟು. ಯಾರನ್ನು ಕೂಡ ನಾವು ಮನುಷ್ಯರಾದ ನಾವು ಅಷ್ಟು ಜಲ್ದಿ ನಂಬಕ್ಕಾಗಲ್ಲ. ಒಂದು ಸಲ ನಂಬಿದೀವಂದ್ರೆ ಅದರಲ್ಲಿ ದ್ರೋಹ ಇರಬಾರ್ದು. ಈ ನಾತಾನನು ಹಾಗೆ ಹೇಳ್ತಾ ಇದ್ದಾನೆ, ದಾವೀದನ ಪ್ರಾಣ ತೆಗಿಬೇಕೆಂದು ಸೌಲನಿದ್ದಾಗ ಈ ಒಂದು ಕಾಯಿಲೆ ಹೆಂಗಿದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಸೌಲನ ಮಗನಾದ ನಾತಾನನು ಹೇಳ್ತಾ ಇದ್ದಾನೆ, ಈಗೋ ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣವಿರಲಿ. ಏನಾದರೂ ನಮ್ಮ ತಂದೆ ಒಂದು ವೇಳೆ ನಿನಗೇನಾದರೂ ಹಾನಿ ಮಾಡ್ಬೇಕಂದ್ರೆ ನನಗೆ ತಿಳಿಸದೆ ಅದು ಮಾಡುವುದಿಲ್ಲ. ಒಂದು ವೇಳೆ ಅದು ತಿಳಿತಂದ್ರೆ ನಾನು ನಿನ್ನನ್ನು ಸಾಯಿಗೊಳಿಸಲ್ಲ. ಹಲ್ಲೆಲೂಯಾ. ಏನ್ ಮಾಡಲ್ಲ ನಾನು, ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಹೆಂಗಿದೆ ಪ್ರಿಯ ಆದ್ಮೇಲೆ. ಈಗ ಮುಂದೆ ಹೋಗೋಣ, ಸ್ವಲ್ಪ ಮುಂದೆ ಹೋಗೋಣ. ಸಾಮೂವೇಲ ಅದೇ 20 ವಾಕ್ಯ 13ರಿಂದ 16ವರೆಗೆ ಓದಿ ಸಹಾಯ ಮಾಡ್ರಿ ಯಾರಾದ್ರು. 13ರಿಂದ 16ವರೆಗೆ. ಅದನ್ನು ನಿನಗೆ ತಿಳಿಸಿ ನೀನು ತಪ್ಪಿಸಿಕೊಂಡು ಸುರಕ್ಷಿತನಾಗಿರುವ ಹಾಗೆ ನಿನ್ನನ್ನು ಕಳುಹಿಸಿ ಬಿಡುವೆನು. ಅಬ್ಬಾ, ಹಲೋ, ಯಾರು ಹೇಳ್ತಾ ಇದ್ರಿ ಮಾತು? ಯಾರು ಹೇಳ್ತಾ ಇದ್ದಾರಲ್ರಿ? ನಾವು ಯಾರು ಸ್ನೇಹ ಮಾಡಿದ್ರು ತಿಳುವಳಿಕೆ ಇದ್ದವ್ರು ಸ್ನೇಹ ಮಾಡಬೇಕು. ತಿಳುವಳಿಕೆ ಇದ್ದವ್ರು ಸ್ನೇಹ ಮಾಡ್ಬೇಕು. ಅವ್ರ ಎತ್ತರ ನೋಡ್ಬಾರ್ದು, ಅವ್ರ ಬುದ್ಧಿ ನೋಡ್ಬಾರ್ದು, ಅವ್ರ ಎಜುಕೇಶನ್ ನೋಡ್ಬಾರ್ದು, ಅವ್ರು ಶ್ರೀಮಂತರು ಬಡವರು ಅಂತ ನೋಡ್ಬಾರ್ದು. ಅವ್ರಿಗೆ ಒಳ್ಳೆ ಗುಣ ಇದ್ರೆ ಸಾಕು. ಅಂಥವ್ರು ಸ್ನೇಹ ಮಾಡಿದ್ರೆ ನಮ್ಮ ಜೀವಿತ ಬೆಳೀತದೆ, ನಾವು ಚೆನ್ನಾಗಿರ್ತೀವಿ, ನಮ್ಮ ಲೈಫಲ್ಲಿ ಯಾವುದೇ ತೊಂದರೆ ಬರಲ್ಲ. ಬಂದರೂ ಕೂಡ ಅದು ಏನು ಮಾಡಲ್ಲ. ಒಂದು ವೇಳೆ ಕೆಟ್ಟ ಸ್ನೇಹಿತರ ಜೊತೆ ನಾವು ಹಿಡಿದೀವಿ, ಕೆಟ್ಟ ಸ್ನೇಹಿತರು ನಮಗಿದ್ರೆ ನಾವು ಸರ್ವವನ್ನು ನಾಶ ಮಾಡಿಕೊಳ್ಬೇಕಾಗ್ತದೆ. ನಮ್ಮ ಬಗ್ಗೆ ನಮ್ಮ ಹಿಂದೆ ಇರ್ತಾರೆ, ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವ ಕೆಲವು ಸ್ನೇಹಿತರು ಇರ್ತಾರೆ. ವರ್ತನೆ ಹೆಂಗಿರ್ತದಂದ್ರೆ ನಂಬುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ. ಪ್ರಿಯರೇ ಗಮನಿಸ್ರಿ, ಈ ವಾಕ್ಯ ನಮ್ಮೆಲ್ಲರನ್ನು ಸಂಧಿಸ್ತಾ ಇದೆ. ಈ ಒಂದು ಮಧ್ಯಾಹ್ನ ಕಾಲದಲ್ಲಿ ನಮ್ಮ ವರ್ತನೆ ಹೆಂಗಿರ್ತದಂದ್ರೆ ನಾವು ಚೆನ್ನಾಗಿದ್ದವರಂತೆ ಕಾಣ್ತಾ ಇರ್ತೀವಿ, ಹಾಗೆ ಅದು ತದನಂತರ ಒಳಗಡೆ ಬೆನ್ನಿಂದ ಚೂರಿ ಹಾಕುವ ರೀತಿಯಲ್ಲಿ ಇರ್ತದೆ. ಇದನ್ನೇ ದೇವರು ಇಂದಿನ ಖಂಡಿಸ್ತಾ ಇದ್ದಾನೆ. ಎಲ್ಲಿ ಸಿಕ್ಕಾನು ನಂಬಿಗಸ್ತನಾದ ಸ್ನೇಹಿತನು, ನಂಬಿಗಸ್ತನಾದ ಸ್ನೇಹಿತನು. ಅನೇಕರ ಸ್ನೇಹ ಮಾಡಿದೀವಲ್ಲ ಪ್ರಿಯರೇ, ನಿನಗೆ ಅನಿಸ್ತಾ ಇದ್ದ ನೀನು ಯಾರನ್ನಾದ್ರೂ ಮೋಸ ಮಾಡಿದ್ದೀನಂತ? ನಿನಗೆ ಅನಿಸ್ತಾ ಇದ್ದ ಯಾರಿಗಾದ್ರೂ ನಾನು ದ್ರೋಹ ಮಾಡಿದ್ದೀನಂತ? ನಿನಗೆ ಅನಿಸ್ತಾ ಇದೆಯಾ ಯಾರಿಗಾದ್ರೂ ಲೋಪ ಮಾಡಿದ್ದೀನಂತ? ಹಾಗಾಗಿ ಒಂದು ಪಶ್ಚಾತ್ತಾಪ ಪಡು ಪ್ರಿಯ ಆತ್ಮೀಯ ಸಹೋದರಿ ಸಹೋದರ. ದಾವೀದನು ನಾತಾನನ ಒಂದು ನೆಂಟಸ್ತನ ಹೆಂಗಿದೆ ಎಂಬುದಾಗಿ ನಾವು ನೋಡುವಾಗ, ಅವರ ಸ್ನೇಹ ಬಂದು ಹೆಂಗಿದೆ ಎಂಬುದಾಗಿ ನೋಡುವಾಗ 13ನೇ ವಚನದಲ್ಲಿ ಹೇಳ್ತದೆ, ಈಗೋ ನನ್ನ ತಂದೆ ಏನಾದರೂ ನಿನ್ನ ಪ್ರಾಣವನ್ನು ತೆಗೆಯುವುದಾದ್ರೆ ನೀನೇನ್ ಮಾಡಿದೀಯೋ ನನ್ನ ರಾಜ್ಯದಲ್ಲಿ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಂದೆ ಮೂರ್ಖನು, ನನ್ನ ತಂದೆ ಮೂಢನು, ಸಹಿಸದವನು, ವಿವೇಕ ಇಲ್ಲದವನು. ಆದ್ರೆ ನೀನೇನ್ ಮಾಡಿದೆಯೋ ನನಗೆ ಚೆನ್ನಾಗಿ ಗೊತ್ತಾವೆ. ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ, ನಿನ್ನ ಪ್ರಾಣ ಹೋಗುವುದಾದ್ರೆ ಅದನ್ನು ತಪ್ಪಿಸಕ್ಕೆ ನನ್ನ ಬಳಿಯಲ್ಲಿ ಐಡಿಯಾ ಇದೆ, ಶಕ್ತಿ ಇದೆ. ನಾನು ಅಷ್ಟು ಸುಲಭವಾಗಿ ನಿನ್ನನ್ನು ಬಿಟ್ಕೊಡಲ್ಲ. ಒಂದು ವೇಳೆ ನೀನು ಜಯಶಾಲಿಯೇ, ಒಂದು ವೇಳೆ ನೀನು ಬಂದೆ ಹೋದ್ರೆ ಆ ದಿನ ಫಿಲಿಷ್ಟಿಯರ ಹತ್ರ ಹೋರಾಡುವಾಗ ನಮಗಿರುವ ಎಲ್ಲ ಜೈನ ಸಮೂಹವು ಆದ್ರಿಂದ ನಮಗೆ ಅವಮಾನ ಆಗ್ತಿತ್ತು, ನೀನು ಅದನ್ನು ಕಾಪಾಡಿದೀಯ. ಆದ್ರೆ ಆ ವಿವೇಕ ನಮ್ಮ ತಂದೆಗಿಲ್ಲ. ನಮ್ಮ ತಂದೆ ಅಹಂಕಾರಿಯು. ಸೌಲನ ಹೆಂಗಿದಾನೆ ಹೇಳ್ರಿ? ಸೌಲನ ನಿಮಿತ್ತವಾಗಿ ಸೌಲನ 2 ಮಕ್ಕಳು ಕೂಡ ಸತ್ರು. ಸೌಲನ ನಿಮಿತ್ತವಾಗಿ, ಸೌಲನ ಪಾಪದ ನಿಮಿತ್ತವಾಗಿ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ನಂಬಿಕೆಯಲ್ಲಿ ದ್ರೋಹವಾಗುವುದಾದ್ರೆ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಬರ್ತದೆ, ತಪ್ಪಲ್ಲ. ಸೌಲನ ಒಂದೇ ನೋಡ್ರಿ, ನಾತಾನನು ಒಳ್ಳೆಯ ಮನಸ್ಸುಳ್ಳವನು, ಆದ್ರೆ ಇವನು ಕೂಡ ಸತ್ತ. ಯುದ್ಧ ಬರೋದಕ್ಕಿಂತ ಮುಂಚೆನೆ ಈ ಫ್ಯಾಮಿಲಿ ಇಲ್ಲ,
ಆ ಸಂದರ್ಭ ಬಂದಾಗ ಇವರೆಲ್ಲ ಕಾಣ್ತಾ ಇಲ್ಲ. ಕಾರಣ ನಂಬಿಕೆಯ ದ್ರೋಹ. ನಂಬಿಕೆ ದ್ರೋಹ ಎನ್ನುವುದು ದೊಡ್ಡ ಶಾಪ. ನಂಬಿಕೆ ದ್ರೋಹ ಎನ್ನುವುದು ಹೇಳ್ರಿ ದೊಡ್ಡ ಶಾಪ. ನಿಮ್ಮನ್ನು ಯಾರಾದ್ರೂ ನಂಬಿದಾರ? ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಂಬಿದಾರ? ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದಾರ? ನೀವು ಅಷ್ಟೇ ಇರ್ಬೇಕು, ಅಷ್ಟೇ ಇರ್ಬೇಕು. ನಿಮಗೆ ಒಂದು ದ್ರೋಹ ಮಾಡುವ ಯಾರಾದರೂ ಒಂದು ಸಣ್ಣ ಚುಟಿಕೆ ಕೂಡ ನಿಮ್ಮ ತಲೆಯಲ್ಲಿ ಹಾಕಿದ್ರೆ ಅದನ್ನ ಆ ಕ್ಷಣದಲ್ಲೇ ದೇವರ ಮುಂದೆ ರಿಜೆಕ್ಟ್ ಮಾಡ್ಬೇಕು. ದೇವ, ನಾನು ಮಾಡಿದ ಆಲೋಚನೆ ತಪ್ಪು. ಅವ್ರು ನನ್ನ ನಂಬಿದ್ದಾರೆ, ಅವ್ರು ನನ್ನ ನಂಬಿದ್ದಾರೆ, ಅಯ್ಯಮ್ಮನ ನಂಬಿದ್ದಾರೆ, ಅವ್ರು ನನ್ನ ನಂಬಿದ್ದಾರೆ, ಆ ಫ್ಯಾಮಿಲಿ ನಂಬಿ ನನ್ನ ಕರ್ಕೊಳ್ತಾ ಇದೆ, ನಂಬಿ ನನ್ನನ್ನು ಬಿಟ್ಕೊಳ್ತಾ ಇದೆ. ನಾವು ಯಾರೋ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ, ಆದ್ರೆ ನನ್ನ ನಂಬಿದ್ದಾರೆ. ನಾವು ಯಾವತ್ತು ಅವರಿಗೆ ಋಣಿಯಾಗಿರ್ಬೇಕು. ನಾನು ಯಾವತ್ತು ಅವರಿಗೆ ಸ್ನೇಹಿತನಂತೆ. 14 ತಪ್ಪಿಸುವೆನು ಸುರಕ್ಷಿತವಾಗಿ, ಹಾಗೆ ನಿನ್ನನ್ನು ಕಳಿಸಿಬಿಡುವೆನು. ಹಾಗೆ ಮಾಡದಿದ್ದರೆ ಯೆಹೋವನು ನನಗೆ ಬೇಕಾದ್ದನ್ನು ಮಾಡಲಿ. ಯಾರ ಭಯ ಇದೆ ಅವರ ಮಧ್ಯದಲ್ಲಿ? ಗಮನಿಸ್ರಿ, ಸ್ನೇಹ ಇದ್ದಲ್ಲಿ ದೇವರ ಭಯ ಇರಬೇಕು. ಸ್ನೇಹದಲ್ಲಿ ಏನಿರ್ಬೇಕು ಹೇಳ್ರಿ? ದೇವರ ಭಯ ಇದ್ರೆ ಆ ಸ್ನೇಹ ಕೊನೆಯವರೆಗೂ ಸಾಗ್ತದೆ. ದೇವರ ಭಯ ಇಲ್ಲ ಅಂದ್ರೆ ಮನುಷ್ಯರು ಯಾವಾಗಾದ್ರೂ ಮಾರ್ಪಡ್ಲಿಕ್ಕೆ ಸಾಧ್ಯತೆ ಇದೆ, ಯಾವಾಗಾದ್ರೂ ಚೇಂಜ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಯಾರು ನಡಿಬೇಕು ಗೊತ್ತಾ? ಅವರಿಗೆ ಭಯ ಭಕ್ತಿ ಇದೆ. ದೇವ್ರ ಭಯ ಇದೆಯೋ? ದೇವ್ರ ಭಯದಲ್ಲಿದ್ದಾರ? ದೇವ್ರ ಭಯಭಕ್ತಿಯಲ್ಲಿದ್ದಾರ? ದೇವ್ರ ಭಯಭಕ್ತಿಯಲ್ಲಿ ಇದ್ದಾರಾ ಇಲ್ವಾ ಎಂಬುದಾಗಿ ಟೆಸ್ಟ್ ಮಾಡ್ಬೇಕು. ನಾವು ಕಂಪಲ್ಸರಿ ಟೆಸ್ಟ್ ಮಾಡ್ಬೇಕು. ಅದಕ್ಕೆ ಭಕ್ತನಾದ ಪೌಲನು ಹೇಳ್ತಾನೆ, ಅನ್ಯರಿಗೆ ನಮಗೆ ಒಡನಾಟ ಏನು? ವಿಗ್ರಹಾರಾಧನೆಗೆ ನಮಗೆ ಒಡನಾಟ ಏನು? ಅದಕ್ಕೆ ನಮಗೆ ಸಂಬಂಧ ಏನು? ಕತ್ತಲೆಗೆ ಬೆಳಕಿಗೆ ಸಂಬಂಧ ಏನು? ಆತ್ಮೀಯ ಸಹೋದರಿ, ನನ್ನ ಸಹೋದರ, ಈ ಮಧ್ಯಾಹ್ನ ಕಾಲದಲ್ಲಿ ವಾಕ್ಯ ಕೇಳ್ತಿರುವ ದೇವಾದಿದೇವರು ನನ್ನ ಹತ್ರ ಮಾತನಾಡ್ತಾ ಇದ್ದಾನೆ. ನಾವು ಎಂಥವ್ರ ಹತ್ರ ಸ್ನೇಹ ಮಾಡ್ತಾ ಇದ್ದೀವಿ? ದೇವರ ಒಡನಾಟ ಇದ್ದವರ ಸಂಗಡ, ದೇವರ ಆತ್ಮ ಉಳ್ಳವರ ಸಂಗಡ. ನಾತಾನನಿಗೆ ದೇವರ ಆತ್ಮ ಇದೆ. ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಪ್ಲಾನ್ ಇದೆ, ಬೆಳಸಂಚಿದೆ ಅನೇಕ ಸಲ. ಅದಕ್ಕಿಂತ ಮುಂಚೆ ಈಟಿ ಹೋಗದಿದ್ದಾನೆ, ಈಟಿಯಿಂದ ತಿವಿಲಿಕ್ಕೆ ಹೋಗಿದ್ದಾನೆ, ಇದೆಲ್ಲ ತಪ್ಪಿಸಿಕೊಂಡು ಬಂದಿದ್ದಾನೆ. ಆದ್ರೆ ಈಗ ನತಾನೇಲನ ಕೈಯಲ್ಲಿ ಸಂಪೂರ್ಣವಾಗಿ ದಾವೀದನ ಜೀವಿತ ಇದೆ. ಆದ್ರೆ ನತಾನೇಲನಿಗೆ ಒಂದು ಗುಣ ಇದೆ. ಅವನ ಗುಣ ಇದ್ದದ್ದು ಗೊತ್ತಾ? ಪ್ರಾಣ ರಕ್ಷಿಸುವಂತ ಗುಣ ಹೊರತು ಸ್ನೇಹಿತರನ್ನು ಮೋಸ ಮಾಡುವಂತ ಗುಣ ಇಲ್ಲ. ಆ ನತಾನೇಲನ ಹೇಳ್ತಾ ಇದ್ದಾನೆ, ಇಗೋ ಅಂತ ಸಂದರ್ಭ ಬಂದರೆ ನಿನ್ನನ್ನು ತಪ್ಪಿಸಿ ನಾನು ಕಾಪಾಡ್ತೇನೆ. ಇಲ್ಲದೆ ಹೋದ್ರೆ, ನನ್ನಲ್ಲಿ ಕೆಟ್ಟ ಗುಣ ಇದ್ರೆ ನನಗೆ ನಿನ್ನ ಮಧ್ಯದಲ್ಲಿ ಯೆಹೋವನಿದ್ದಾನೆ. ಯಾರಿದ್ದಾರೆ ಅಂತ? ದೇವರಿದ್ದಾನೆ ನಮ್ಮ ಮಧ್ಯದಲ್ಲಿ. ಪ್ರಿಯ ಸಹೋದರ, ಸ್ನೇಹಿತಳೆ, ನಮ್ಮ ಜೀವಿತದಲ್ಲಿ ನಮ್ಮ ಅನುದಿನ ಅನೇಕ ಜನರು ನಾವು ಸ್ಪಂದಿಸ್ತಾ ಇರ್ತೀವಿ, ಅನೇಕ ಜನರ ಮುಂದೆ ನಾವು ಹೋಗ್ತಾ ಇರ್ತೀವಿ, ಅನೇಕರನ್ನು ಮಾತನಾಡಿಸ್ತಾ ಇರ್ತೀವಿ. ನಿನ್ನ ಸ್ನೇಹ ಹೆಂಗಿದೆ? ಸಭೆಯಲ್ಲಿ ಹೆಂಗಿದೆ? ಹೊರಗಡೆ ಹೆಂಗಿದೆ? ನಿನ್ನ ಕುಟುಂಬದಲ್ಲಿ ಹೆಂಗಿದೆ? ಗಂಡ ಹೆಂಡತಿ ಮಧ್ಯದಲ್ಲಿ ಹೆಂಗಿದೆ? ಮಕ್ಕಳು ತಂದೆ ತಾಯಿ ಮಧ್ಯದಲ್ಲಿ ಹೆಂಗಿದೆ? ಸ್ನೇಹ ಹೆಂಗಿದೆ? ಪ್ರಿಯ ಆತ್ಮೀಯ ಸಹೋದರ, ಒಂದ್ಸಲ ಪರೀಕ್ಷೆ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ. ಹೊರಗೇನೋ ಮೋಸ ಇದೆ, ದ್ರೋಹ ಇದೆ, ವಂಚನೆ ಇದೆ, ಅನೇಕ ವಿಷಯಗಳಲ್ಲಿ ಭಾರಿ ತಾರ್ಮಾರಿದೆ. ಬಟ್ ನಾವು ದೇವರ ಸನ್ನಿಧಿಯಲ್ಲಿ ಬರ್ತಾ ಇದ್ದೀವಿ. ಯಾರನ್ನಾದ್ರೂ ನಾವು ನಂಬಿದೀವ? ಯಾರಾದ್ರೂ ನಾವು ನಂಬಿದಾರ? ನಾವೇನಾಗಿದ್ದೀವಿ ಆತ್ಮೀಯ ನನ್ನ ಸಹೋದರ? ಕಂಟಿನ್ಯೂ ಮಾ. ಏನ್ ಹೇಳ್ತಾರೆ ಇದು ಅಂಡರ್ಲೈನ್ ಮಾಡಿಕೊಡ್ತೀನಿ ಅಮ್ಮ. ಮತ್ತೊಂದ್ಸಲ ಹೋಗು, ಮತ್ತೊಂದ್ಸಲ. ಆತನು ನನ್ನ ತಂದೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರಲಿ. ನೀನು ಯೆಹೋವನನ್ನು ನೆನೆಸಿ ನನ್ನ ಜೀವಮಾನದಲ್ಲೆಲ್ಲ ನನಗೆ ಕೃಪೆ ತೋರಿಸು. ನಾನು ಸತ್ತವನು, ಸತ್ತ ನಂತರ ಅಬ್ಬ ಏನ್ ತಿಳಿದಿದೆ ಹೇಳ್ರಿ? ಹಲೋ, ನನ್ನ ಕಡೆ ನೋಡ್ರಿ. ನೆಕ್ಸ್ಟ್ ರಾಜ ಯಾರು ಹೇಳ್ರಿ? ಆ ರಾಜ್ಯಕ್ಕೆ ಯಾರಾದ್ರೂ ಒಬ್ರು ಹೇಳ್ರಿ. ನೆಕ್ಸ್ಟ್ ರಾಜ ಯಾರು ಹೇಳ್ರಿ? ಯಾರಿಗೆ ತಿಳಿದಿದೆ ಈ ಒಂದು ಮೆಸೇಜ್? ಯಾರಿಗೆ ಬಂದಿದೆ? ಅವಾಗಲೇ ನತಾನೇಲನಿಗೆ ಗೊತ್ತಾಗ್ಬಿಡುತ್ತೆ, ನೆಕ್ಸ್ಟ್ ರಾಜ ಇವನೇ, ನೆಕ್ಸ್ಟ್ ನಮ್ಮ ರಾಜ್ಯವನ್ನು ಆಳುವನು ದಾವೀದನೇ. ಯಾಕಂದ್ರೆ ದಾವೀದನಲ್ಲಿ ದೇವರ ಆತ್ಮ ನೋಡಿದಾನೆ ನಾತಾನೇಲನು. ಅದೇ ಹೇಳ್ತಾ ಇದ್ದಾನೆ, ನೀನೇನಾದ್ರೂ ನಿನ್ನ ಸಂಗಡ ಯೆಹೋವನಿದ್ದ ಹಾಗೆ ದೇವರು ಕೃಪೆ ತೋರಿಸಿದಂತೆ ನೀನು ನನ್ನ ಮೇಲೆ ಕೃಪೆ ತೋರು.
ಒಂದು ವೇಳೆ ನಾನು ಸತ್ರು ಕೂಡ ನನ್ನ ಕುಟುಂಬದ ಮೇಲೆ ನಿನ್ನ ದಯೆ ಇರಲಿ. ಎಷ್ಟು ಒಳ್ಳೆ ಪ್ರಾರ್ಥನೆ ಇರ್ತದೆ. ಈ ರೀತಿ ಸ್ನೇಹ ನಾವು ಯಾವತ್ತಾದ್ರೂ ಕಂಡಿದೀವ? ಯಾರೆಲ್ಲಾದ್ರೂ ನೋಡಿದೀವ? ಯಾರಾದ್ರೂ ನಮಗೆ ತೋರಿಸಿದಾರ? ಇಲ್ಲಲ್ಲ ಪ್ರೇರೆ. ಅವರು ತೋರಿಸ್ಬೇಕಂತೇನಿಲ್ಲ. ದೇವರು ನಂಬಿದ ಪ್ರಜೆಗಳಾದ ನಾವು ನಮ್ಮ ಸ್ನೇಹದಲ್ಲಿ ಅವರು ಬಂಧಿತರಾಗ್ತಾರೆ. ಪ್ರೀತಿಯು ಎಲ್ಲದಕ್ಕಿಂತಲೂ ದೊಡ್ಡದಂತ ಬೈಬಲ್ ಹೇಳ್ತದೆ. ಪ್ರೀತಿಯು ಎಲ್ಲದಕ್ಕಿಂತಲೂ, ಅದಕ್ಕೆ ಶಕ್ತಿ ಇದೆ, ಮಹತ್ವ ಇದೆ. ನೀನು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಗೆ ಕೇಡು ಬಗೆದೆ, ಒಬ್ಬ ಸ್ತ್ರೀಗೆ ಕೇಡು ಬಗೆದಂತೆ ಉತ್ತಮವಾದ ರೀತಿಯಲ್ಲಿ ನೀನು ಸ್ನೇಹ ಬೆಳೆಸಲಿಕ್ಕೆ, ಸ್ನೇಹ ಮಾಡೋದನ್ನು ನೋಡುವುದು ಅದಕ್ಕೆ ಕರೆಕ್ಟ್ ಆದ್ರೆ ನಿನ್ನ ಪ್ರೀತಿ ಅವರನ್ನು ಬಂಧಿಸ್ತಾರೆ. ಆ ಪ್ರೀತಿ ಕಾರ್ಯ ಮಾಡ್ತಾರೆ. ಆ ವಾಕ್ಯ ಹೇಳ್ತದೆ, ಒಂದು ನೀನು ನನ್ನ ಕುಟುಂಬದ ಮೇಲೆ ಏನ್ ಮಾಡ್ಬೇಕಂತ, ದಯೆ ದೊರಕುವಂತೆ ಶಾಶ್ವತವಾಗಿ ಸಹಾಯ ಮಾಡಿ. ನೆಕ್ಸ್ಟ್ ವಾಕ್ಯ ಯೆಹೋವನು ನಿನ್ನ ಎಲ್ಲಾ ಶತ್ರುಗಳನ್ನು ಭೂಮಿಯಿಂದ ತೆಗೆದುಹಾಕಿದ ಮೇಲೆ. ಸಾಮುವೇಲ್ 20:27, 27, 28, 30 ವರೆಗೆ. ಮರುದಿವಸದಲ್ಲಿಯೂ ಅಂದರೆ ತಿಂಗಳಿನ 2ನೆಯ ದಿವಸದಲ್ಲಿಯೂ ದಾವೀದನ ಸ್ಥಾನವು ಬರಿದಾಗಿದ್ದರಿಂದ ಸೌಲನು ಇಷಯನ ಮಗನು ನಿನ್ನೆಯೂ ಈ ಹೊತ್ತು ಭೋಜನಕ್ಕೆ ಯಾಕೆ ಬರಲಿಲ್ಲ? ಹಲೋ, ನೀವು ಯಾರಾದ್ರೂ ಹೋದ್ರಿ? ಸೌಲನು ನೋಡ್ರಿ, ಗಮನಿಸ್ರಿ. ಸೌಲನು ದಾವೀದನ ಡಿನ್ನರ್ಗೆ ಕರೀತಾ ಇದ್ದಾನೆ. ಈ ಡಿನ್ನರ್ ಏನಾದ್ರು ದಾವೀದನ ಸಿಕ್ಬಿಟ್ರೆ ಸಾಯಿಸ್ಬಿಡೋಣ ಅಂತ ಪ್ಲಾನಿಂಗ್. ಈ ಡಿನ್ನರ್ ಏನಾದ್ರು ಸಿಕ್ಬಿಟ್ರೆ ದಾವೀದನ ಸಾಯಿಸ್ಬೇಕೆಂಬುದಾಗಿ ಸೌಲನ ಪ್ಲಾನ್. ಆದ್ರೆ ನತಾನಿಯೇಲನು ದಾವೀದನ ಮೊದಲೇ ಬಿಫೋರ್, ಮುಂಚಿತವಾಗಿಯೇ, ಇಗೋ ನೀನ್ ಬೆತ್ಲೆಹೇಮಿಗೆ ಹೋಗ್ಬಿಡು, ಈ ದಿನ ನಮ್ಮ ತಂದೆ ನನ್ನ ಸಾಯಿಸ್ಬೇಕೆಂಬುದಾಗಿ ಪ್ಲಾನ್ ಮಾಡಿದ್ದಾನೆ. ನಿನ್ ಸ್ವಂತ ಊರಾದ ಬೆತ್ಲೆಹೇಮಿಗೆ ಹೋಗು. ನಿನ್ ತಂದೆ ಕೇಳಿದ್ರೆ, ನಿನ್ ತಂದೆ ಸೇವಕ ನಾನು, ನಿನ್ ತಂದೆ ಅನುಮತಿ ಇಲ್ಲದೆ ನಾನು ಬೆತ್ಲೆಹೇಮಿಗೆ ಹೆಂಗೆ ಹೋಗ್ಲು ಅಂದ್ರೆ, ಆ ಸಲಹಾ ನಾನು ಹೇಳ್ತೇನೆ. ಅವ್ರ ಅಣ್ಣ ತಮ್ಮಂದು ಏನೋ ಫಂಕ್ಷನ್ ಇತ್ತು, ಏನೋ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಅರ್ಜೆಂಟ್ ಆಗಿ ಅವ್ರು ಬಾ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೇನಂತ ನಾನು ಹೇಳ್ತೀನಿ. ಫಸ್ಟ್ ಜಾಗ ಖಾಲಿ ಮಾಡು. ಯಾರು? ನಾತಾನ. ಆ ರಾತ್ರಿ, ಆ ಒಂದು ದಿನ 2ನೇ ತಿಂಗಳಲ್ಲಿ ಒಂದು ಸಾಯಂಕಾಲ ಡಿನ್ನರಿಗೆ ಬರಕ್ಕೆ ಹೇಳ್ತಾನೆ. ಯಾರನ್ನ? ದಾವೀದನ ಸಾಯಿಸಬೇಕೆಂಬುದಾಗಿ ಸೌಲನು. ಆದ್ರೆ ನತಾನಲ್ಲಿ ಬಿಫೋರ್ ಆಗಿ ಬೆತ್ಲೆಹೇಮಿಗೆ ಎಸ್ಕೇಪ್, ನೀನು ಹೋಗ್ಬಿಡು, ಇಲ್ಲಿ ಇರಬಾರ್ದು, ಈ ದಿನ ನನ್ನ ತಂದೆ ನಿನ್ನ ಸಾಯಿಸ್ತಾನೆ. ಎಂತ ಸ್ನೇಹ ಪ್ರೇಮ! ಸಾವು ಬದುಕಿನ ಹೋರಾಟದ ಮಧ್ಯದಲ್ಲಿ ಒಳ್ಳೆ ಸ್ನೇಹಿತನು. ಎಲ್ಲರೂ ಹೇಳ್ರಿ ನನ್ ಕೂಡ ಸ್ನೇಹಿತನಂದು ಹೇಳುವರು ಬಹಳ ಮಂದಿ, ಆದ್ರೆ ನಂಬಿಗಸ್ತನಾದ ಸ್ನೇಹಿತನ ಎಲ್ಲಿ ಸಿಗ್ತಾನು? ಹಲ್ಲೆಲೂಯಾ. ಕೊಂచెం చదువు మా వాక్యం. ಇಷಯನ ಮಗನು ನಿನ್ನೆಯೂ ಈ ಹೊತ್ತು ಭೋಜನಕ್ಕೆ ಯಾಕೆ ಬರಲಿಲ್ಲ? ಇಷಯನ ಮಗನು ನಿನ್ನೆ ಇವತ್ತು ಭೋಜನಕ್ಕೆ ಯಾಕೆ ಬರಲಿ? ಯಾರನ್ನು ಕೇಳ್ತಾ ಇದ್ದಾನೆ ಈಗ? ತನ್ನ ಮಗನಾದ ನಾತಾನಯೇಲನ್ನು ಕೇಳ್ತಾ ಇದ್ದಾನೆ. ಯಾಕೆ ಅವನು ಬರಲಿಲ್ಲ? ಈ ಭೋಜನ ಪೀಠದ ಮೇಲೆ ಯಾಕೆ ಅವನು ಬರಲಿಲ್ಲ? ಈ ಡಿನ್ನರ್ಗೆ ಯಾಕೆ ಅವನು ಬರಲಿಲ್ಲ? ನಾನು ಹೇಳಿದ್ದಲ್ಲ ಅಂತ ಹೇಳಿದ್ರೆ, ಅವನು ಅರ್ಜೆಂಟ್ ಆಗಿತ್ತು, ಬೆತ್ಲೆಹೇಮಿನಲ್ಲಿ ಅವ್ರು ಯಾರೋ ಏನೋ ಫಂಕ್ಷನ್ ಮಾಡ್ತಾ ಇದಾರಂತೆ, ಅಲ್ಲಿ ಹೋಗ್ಬೇಕಾಗಿ ಬಂದು ಹೋಗ್ಬಿಟ್ಟ ಅಂತ ಹೇಳಿದ್ರೆ, ಈಗ ಸೌಲನು ಹೇಳ್ತಾ ಇದ್ದಾನೆ, ಇಗೋ ಎಲೈ ದಾಸಿಯ ಮಗನೇ, ದಾವೀದನ ಹತ್ರ ನೀನು ಸ್ನೇಹ ಬೆಳೆಸಿದ್ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಅವನು ಸ್ನೇಹದಿಂದಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ತಂದೆಗೆ ದ್ರೋಹ ಮಾಡ್ತೀಯಾ? ಹಲ್ಲೆಲೂಯಾ. ನೋಡ್ರಿ, ಆ ವಾಕ್ಯ ಹಂಗೆ ಇದೆ ನೋಡಿ. ಓದಿ ಬ್ರದರ್, ನೀವು ಓದ್ರಿ. ವಾಸು ಬ್ರದರ್, ಕಮಾನ್ ರೀಡ್. ಇಷಯನ ಮಗನು ನಿನ್ನೆಯೂ ಇವತ್ತು ಭೋಜನಕ್ಕೆ ಯಾಕೆ ಬರಲಿಲ್ಲ ಎಂದು ತನ್ನ ಮಗನಾದ ಯೋನಾತನನ್ನು ಕೇಳಿದನು. ಅದಕ್ಕೆ ಯೋನಾತನನು ದಾವೀದನು ಬೆತ್ಲೆಹೇಮಿನಲ್ಲಿ ನಮ್ಮ ಗೋತ್ರದವರು ಯಜ್ಞ ಮಾಡುತ್ತಾರೆ. ನನ್ನ ಅಣ್ಣನು ಅದಕ್ಕಾಗಿ ನನ್ನನ್ನು ಕರೆದಿದ್ದಾನೆ. ದಯವಿಟ್ಟು ನನಗೆ ಅಪ್ಪಣೆ ಕೊಡು, ನಾನು ಹೋಗಿ ನನ್ನ ಅಣ್ಣಂದಿರನ್ನು ನೋಡಿ ಬರುತ್ತೇನೆಂದು ನನ್ನನ್ನು ಬಹಳವಾಗಿ ಬೇಡಿಕೊಂಡನು. ಹೋದನು. ಆದ್ದರಿಂದ ಅವನು ಅರಸನ
ಕಡೆಗೆ ಹಾ. ಬರಲಿಲ್ಲ ಎಂದು ಉತ್ತರ ಕೊಟ್ಟನು. ಯಾರು? ಯೋನಾಥನು ಉತ್ತರ ಕೊಟ್ಟನು. ಈಗ ಸೌಲನ್ ಏನ್ ಹೇಳ್ತಾನೆ? ಸ್ವಲ್ಪ ಸೌಲನ್ ಅದಕ್ಕೆ ಏನು ಉತ್ತರ ಕೊಟ್ಟದ ನೋಡ. ಆಗ ಹಾ. ಸೌಲನು ಹಾ. ಬಹಳವಾಗಿ ಹಾ. ಉರಿಗೊಂಡು ಕೋಪ ಬಂದ್ಬಿಟ್ಟ ಅವನಿಗೆ. ಇವತ್ತು ಸಾಯ್ಬೇಕಾಗಿತ್ತು, ಇವತ್ತು ಬೇಟೆ ಬೀಳ್ಬೇಕಾಗಿತ್ತು, ಇವತ್ತು ಏನೋ ಆಗ್ಬೇಕಾಗಿತ್ತು, ಆದ್ರೆ ತಪ್ಸ್ಕೊಂಡ್ಬಿಟ್ಟ ಅಂತ ಬಹಳ ಸಿಟ್ಟು ಬಂದು ಮಗನಿಗೆ ಹೇಳ್ತಾ ಇದ್ದಾನೆ, ಎಲ್ಲ ಈ ದಾಸಿಯ ಮಗನೇ. ಅಲ್ಲ ಹೌದಾ ಬ್ರದರ್? ಹಂಗೆ ಇದೆಯಲ್ಲ? ಹಾ ಓದ್ರಿ. ಯೋನಾಥನನಿಗೆ, ಹಾ ಎಲ್ಲೋ ಹಾ ದುಷ್ಟ ದಾಸಿಯ ಮಗನೇ. ನೋಡು, ಅವನು ತಾಯಿಯನ್ನು ಶಪಿಸ್ತಾ ಇದ್ದಾನೆ, ಸೌಲನು ತನ್ನ ಹೆಂಡತಿಯನ್ನು ಶಪಿಸ್ತಾ ಇದ್ದಾನೆ. ಸ್ನೇಹದಿಂದ ಹೆಂಗಿರ್ತಿತ್ತು ಹೇಳ್ರಿ? ಸ್ನೇಹ ಇದ್ರೆ ಹೆಂಗಿರ್ತಿತ್ತು ಹೇಳ್ರಿ ಅವ್ರ ಮಧ್ಯದಲ್ಲಿ? ದಾವಿದನ್ ಇವತ್ತು ಡಿನ್ನರ್ ಇಲ್ಲ ಅಂದ್ರೆ ಡಿನ್ನರ್ ಕ್ಯಾನ್ಸಲ್, ದಾವಿದನ್ ಬಂದಾಗ ಡಿನ್ನರ್ ಏರ್ಪಡಿಸಪ್ಪ ಹೋಗು ಅಂತ ಹೇಳ್ತಿದ್ದ. ಹೇಳ್ಬೇಕಾಗಿತ್ತು ಕೂಡ. ದಾವಿದನ ಊರಿನಲ್ಲಿ ಯಜ್ಞ ಅರ್ಪಿಸ್ತಾ ಇದ್ದಾರ, ದೇವರಿಗೆ ಸ್ತೋತ್ರ. ನಮ್ಗೆ ಯಾಕೆ ಕರಲಿಲ್ಲ ಅವನು? ನಾವು ಕೂಡ ಹೋಗ್ಬೋದಾಗಿತ್ತಲ್ಲ, ಅದಕ್ಕೆ ನಾವು ಕೂಡ ಇನ್ವಾಲ್ವ್ ಆಗ್ಬೇಕಾಗಿತ್ತಲ್ಲ. ಯಾಕೆ ದಾವಿದ ನಮ್ಮನ್ನು ಬಿಡಬಾರ್ದಾಗಿತ್ತಲ್ಲ ಅಂತ ಹೇಳ್ಬೋದಾಗಿತ್ತು ಸೌಲನು. ಆದ್ರೆ ಸೌಲನ ಕೋಪದಿಂದ ಇಡೀ ವಂಶಸ್ಥರೆಲ್ಲ ಶಪಿಸಲ್ಪಡ್ತಾ ಇದ್ದಾರೆ. ಎಲೈ ದುಷ್ಟ ದಾಸಿಯ ಮಗನೇ. ಏನ ಈಗ ಸೌಲನ ಹೆಂಡತಿ ಯಾರಂತ? ದುಷ್ಟರು. ನೆಕ್ಸ್ಟ್ ದಾಸಿ ಅಂದ್ರೆ ಏನು? ದಾಸಿ ಅರ್ಥ ಏನು? ಯಾರಾದ್ರೂ ಹೇಳ್ತಾರ? ದಾಸಿ ಅರ್ಥ ಏನು? ದೇವದಾಸ್ ಅಂದ್ರೆ ದೇವದಾಸ್ ಅಂದ್ರೆ ಈಗ ಸೌಲನ್ ಏನ್ ಹೇಳ್ತಾ ಇದ್ದಾನೆ? ಅದನ್ನ ಸೌಲನ್ ಅದನ್ನೇ ಹೇಳ್ತಾ ಇದ್ದಾನೆ. ಈಗ ದುಷ್ಟ ದಾಸಿಯ ಮಗನೇ, ಅವ್ರ ಅಮ್ಮ ಕೆಟ್ಟೋಳು ಅಂತ. ನೋಡಿ, ಇವನ್ ಕೋಪಕ್ಕೆ ಯಾರ್ಯಾರು ಬಲಿಯಾದ್ರು ಹೇಳಿ? ದಾವಿದನೇನಾದ್ರೂ ಅನ್ಯಾಯ ಮಾಡಿದ್ದು ಬೈಬಲ್ ನಲ್ಲಿ ಇದೆಯಾ? ಈ 17ನೇ ವಚನದಲ್ಲಿ ನೋಡುವಾಗ, ಫಸ್ಟ್ ಸಾಮುವೇಲ 17ನೇ ವಚನದಲ್ಲಿ ನೋಡುವಾಗ, ದಾವಿದನ ಅವಮಾನದಲ್ಲಿ ಇರುವಾಗ ದೇವರ ಆತ್ಮ ಹೊಂದಿದ ದಾವಿದನೇ ಬಂದು ಆ ಫಿಲಿಷ್ಯನ ಮುಂದೆ ಯುದ್ಧ ಮಾಡಿ ಇಸ್ರಾಯೇಲರ ಮರ್ಯಾದೆಯನ್ನು ಕಾಪಾಡುತ್ತಾನೆ. ಅಲ್ಲಿ 40 ದಿನ ಒಂದು ಸವಾಲ್, 40 ದಿನ ಸವಾಲಿನಲ್ಲಿ ಪ್ರಿಯ ಆತ್ಮೀಯರೇ, ದೇವರ ಆತ್ಮನು ನಮ್ಮೆಲ್ಲರಿಗೆ ಕೊಡಲಿ, ಇಂಥ ರೋಷನ ಆತ್ಮನು ನಮ್ಮೆಲ್ಲರಿಗೆ ಕೊಡಲಿ, ಪರಿಶುದ್ಧ ಪರಿಪೂರ್ಣ ಆತ್ಮವು ನಮ್ಮೆಲ್ಲರಿಗೆ ಬರಲಿ. ಯಾರ ಹತ್ರ ಒಗೆತನ ಮಾಡ್ಬೇಕು, ಯಾರ ಹತ್ರ ನಾವು ಸ್ನೇಹ ಮಾಡ್ಬೇಕೆಂಬ ಆ ಒಂದು ಕೃಪೆ ಕೂಡ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಈ ಮುಂಜಾನೆ ನಾನು ದೇವರ ವಾಕ್ಯ ಇರ್ತದೆ, ಈಗ ದಾವಿದನು ಎಷ್ಟೋ ಅವ್ರನ್ನು ಕಾಪಾಡ್ತಾ ಬಂದಿದ್ದಾನೆ. ಇಲ್ಲಿವರೆಗೂ ಬಂದಿದ್ದು ಅವ್ರು ಯಾವಾಗಲೂ ಹತಮಾಗಬೇಕಾಗಿತ್ತು, ಯಾವಾಗಲೂ ತನ್ನ ರಾಜ್ಯ ಬಿಟ್ಕೊಡ್ಬೇಕಾಗಿತ್ತು, ಯಾವತ್ತೂ ಅವನು ಸಿಂಹಾಸನ ಬಿಟ್ಕೊಡ್ಬೇಕಾಗಿತ್ತು. ಯಾವಾಗ ಗೊತ್ತಾ? 17ನೇ ಅಧ್ಯಾಯದಲ್ಲಿ ಫಿಲಿಷ್ಯನು ಬಂದು ಸವಾಲು ಹಾಕುವಾಗ ಅವತ್ತೇ ಅವನು ಸಿಂಹಾಸನದಿಂದ ಇರಬೇಕಾಗಿತ್ತು. ಆದರೆ ದಾವಿದನ ಆ ಸಿಂಹಾಸನ ಕಾಪಾಡಿದ. ಸ್ವಲ್ಪ ಮುಂದೆ ಬಂತು, ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸ್ನೇಹಿತರಂದ್ರೆ ಹೆಂಗಿರ್ತಾರೆ ಗೊತ್ತಾ? ಯಾವಾಗ ಕಷ್ಟ ಬಂತಂದ್ರೆ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ, ಒಳ್ಳೆ ರೀತಿಯಿಂದ ಹತ್ರ ಬರ್ತಾರೆ. ಅದು ಆಯ್ತಂದ್ರೆ ನೆಕ್ಸ್ಟ್ ಬೇರೆ ರೀತಿಯಲ್ಲಿ ಇರ್ತಾರೆ. ಅದು ಸ್ನೇಹ ಅಲ್ಲ, ಅದು ಸ್ನೇಹ ಅಲ್ಲ, ನಿಜವಾದ ಸ್ನೇಹ ಅಲ್ಲ, ಅದು ಕ್ರಿಸ್ತನ ಸ್ನೇಹ ಅಲ್ಲ. ನೀನು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿಲ್ಲ ಅಂತ ಅರ್ಥ. ನೀನು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿದ್ರೆ ನೀನು ಸ್ನೇಹ ಇರ್ತದೆ ಗೊತ್ತಾ? ಅಗತ್ಯವಿದ್ದಾಗೆ ಅಲ್ಲ, ಅಗತ್ಯವಿಲ್ಲದಾಗಲೂ ಕೂಡ ಸ್ನೇಹ ಇರ್ತದೆ. ಕರೆಕ್ಟಾ? ಎಷ್ಟು ಜನ ಇದನ್ನು ನಂಬ್ತಾ ಇದ್ದೀರಿ? ಅಗತ್ಯ ಇದ್ದಾಗ ಮಾತ್ರ ಅಲ್ಲ, ಕುಣಿಗೆ ಬಿಟ್ಟಾಗ ಮಾತ್ರ ಅಲ್ಲ ಹೇಳ್ಕೊಳ್ರಿ ಅಂತ ಹೇಳೋದು. ಸಾಫ್ಟ್ವೇರ್ದಲ್ಲಿ ನಡೆಯುವಾಗಲೂ ಕೂಡ ಆ ಸ್ನೇಹ ಬದಲಾಗದಂತ ಸ್ನೇಹ, ಆ ಸ್ನೇಹ ಮಾರ್ಪಡದಂತ ಸ್ನೇಹ. ಪ್ರಿಯಾಗೆ ಗಮನಿಸ್ರಿ, ಆ ಸಹೋದರ ಹೇಳ್ತಾನೆ, ಹುಡುಕೊಂಡು ಹೇಳ್ತಾ ಇದ್ದಾನೆ, ಈಗೋ ದುಷ್ಟ ದಾಸಿಯ ಮಗನೇ, ಇವತ್ತು ಅವ್ನು ನನ್ನ ಕೈ ತಪ್ಪಿಸ್ಬಿಟ್ಟಿಯಲ್ಲ. ಅಲ್ಲೆಲ್ಲೂಯ್ಯ. ಎಲ್ಲಿವರೆಗೂ ಇವ್ರ ಪ್ರೀತಿ ಬೆಳೆದಿದೆ ಹೇಳ್ರಿ? ಯೋನಾಥನ ಪ್ರೀತಿ, ದಾವಿದನ ಪ್ರೀತಿ ಎಲ್ಲಿವರೆಗೆ ಬೆಳೆದಿದೆ ಹೇಳ್ರಿ? ಇದಕ್ಕೂ ಮುಂಚೆ ಒಂದು ಪ್ಲಾನ್ ಮಾಡ್ತಾನೆ. ಒಂದು ವೇಳೆ ಈ ದಿನ ನಮ್ಮ ತಂದೆ ನೀನು ಹುಡುಕಕ್ಕೆ ಬರ್ತಾನೆ, ನಾನು ಆಲ್ರೆಡಿ ಒಂದು ಕಲ್ಕುಪ್ಪೆ ಮಾಡಿದ್ದೀನಿ, ಆ ಕಲ್ಕುಪ್ಪೆ ಹತ್ರ ನೀನಿರು. ನನ್ನ ತಂದೆ ಇಲ್ಲದೆ ಹೋದ್ರೆ ನಾನು ಸುಮ್ಮನೆ ಹೋಗ್ತೀನಿ, ನೀನು ಬಂದ್ಬಿಡು ನಾನು ಹಿಂದೆ. ನನ್ನ ತಂದೆ ಇದ್ರೆ ಒಂದು 3 ಬಾಣಗಳು ಹೋಗ್ತೀನಿ, ನೀನು ಇರುವಲ್ಲಿ ಬರ್ಬಾರ್ದು, ಸಿಗ್ನಲ್, ಓಕೆನಾ ಅಂತ ಹೇಳಿದ್ರೆ ನೋಡ್ರಿ, ನತಾನೇಲನು ಆ ಸಂದರ್ಭದಲ್ಲಿ ದಾವಿದನು ಹೇಳ್ತಾ ಇದ್ದಾನೆ, ಮರಣಕ್ಕೆ ನನಗೆ ಒಂದು ಗೇಣು ಮಾತ್ರ ಇದೆ. ಎಷ್ಟು? ಮರಣಕ್ಕೆ ನನಗೆ ಒಂದು ಗೇಣೇ ದೂರ ಇದೆ. ಸೌಲನು ಹೋಗ್ತಾ ಇದ್ದಾನೆ. ಸೌಲನು ಯಾವ ವಿಷಯದಲ್ಲಿ ಹೋಗ್ತಾನೆ ಗೊತ್ತಾ? ದಾವಿದನು ಒಂದು ಹೋಗ್ತಾನೆ, ದಾವಿದನ ಪಕ್ಕದಲ್ಲೇ ಇದ್ದಾನೆ. ಯೋನಾಥನ್ ಹೇಳ್ತಾ ಇದ್ದಾನೆ, ಈಗೋ ನಾನು ಬಾಣ ಎಸೆಯುವಾಗ ನನ್ನ ತಂದೆ ಇದ್ದಾನೆಂದಾಗಿ ಸಿಗ್ನಲ್. 3 ಬಾಣ ಹೋಗ್ತೀನಿ, 3 ಬಾಣ ಹೋದ್ರೆ 3 ಜನ, ನಾನು, ನಮ್ಮ ತಂದೆ, ಇನ್ನೊಬ್ಬ ಬರ್ತಾರೆ.
ಅವ್ರು ಆ ಸಿಗ್ನಲ್ಗೆ ದಾವೀದನು ಹೇಳ್ತಾ ಇದ್ದಾನೆ. ತದನಂತರ ಈಗ ಸೌಲನು ಹೋಗ್ತಾ ಇದ್ದಾನೆ, ಏನಾದ್ರೂ ಸೌಲನ ಕಣ್ಣಿಗೆ ಬಿದ್ದರೆ ಬಾಚಿನ ಹಂಗೆ ತಿಳ್ಸಿ ಸಾಯಿಸ್ಬಿಡ್ತಾನೆ. ಯಾರನ್ನ? ದಾವೀದನ. ಆದ್ರೆ ಯೋನಾಥನ್ ಮಾತ್ರ ಅದನ್ನು ಬಿಟ್ಕೊಳ್ತಾ ಇಲ್ಲ. ಎಂಥ ಸ್ನೇಹ ಪ್ರಿಯರೇ, ಎಂಥ ಸ್ನೇಹ ಪ್ರಿಯರೇ, ಎಂಥ ಪ್ರೀತಿ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ. ದಾವೀದನ ಸತ್ತಿದ್ರೆ ಚಾಪ್ಟರ್ ಕ್ಲೋಸ್. ದಾವೀದನ ಸತ್ತಿದ್ರೆ ಚಾಪ್ಟರ್ ಕ್ಲೋಸ್. ಆದರೆ ದೇವರ ವಿಷಯದಲ್ಲಿ ಯೋನಾಥನು ಮಾತ್ರ ಭಯಭಕ್ತಿಯಿಂದ ಇದ್ದಾನೆ. ಭಯಭಕ್ತಿಯಲ್ಲಿರುವ ಯಾವ ವ್ಯಕ್ತಿ ಆಗಿರಲಿ ದ್ರೋಹ ಮಾಡಲಿಕ್ಕೆ ಇಷ್ಟಪಡಲ್ಲ, ಇಚ್ಛಿಸಲ್ಲ ಕೂಡ. ಅವ್ರಿಗೆ ಆ ತಾಳ್ಸೆ ಅವರ ನಗರದಲ್ಲಿ ಬರಲ್ಲ. ಒಂದು ವೇಳೆ ಮೋಸ ಮಾಡ್ಬೇಕಂದ್ಕೊಂಡವರು ಯಾವಾಗಾದ್ರೂ ಮಾಡ್ತಾರೆ. ಯಾವ ಸಂದರ್ಭ ಸಿಕ್ಕರೆ ಸಾಕು, ಅದೇನು ವಿಸ್ತಾರವಾದ ಸಂದರ್ಭ ಬೇಕಾಗಿಲ್ಲ, ಸ್ವಲ್ಪ ನೆವ ಸಿಕ್ಕರೆ ಕೂಡ ಮೋಸ ಮಾಡಿ ಹೋಗ್ತಾರೆ, ಸ್ವಲ್ಪ ಸಂದು ಸಿಕ್ಕರೆ ಕೂಡ ಮೋಸ ಮಾಡಿ ಹೋಗ್ತಾರೆ. ಆದ್ದರಿಂದ ಬೇರೆ ನಮ್ಮ ಜೀವಿತದಲ್ಲಿ ಯಥಾರ್ಥವಾದ ಸ್ನೇಹ, ಯೇಸು ಕ್ರಿಸ್ತನ ನಾವು ನಂಬಿದ್ದೀವಿ, ಪ್ರಭು ಯೇಸು ಕ್ರಿಸ್ತನ ನಂಬಿದ್ದೀವಿ. ಆದ ನಂತರ ಸ್ನೇಹದಿಂದಿರೋಣ. ಈ ಲೋಕದಲ್ಲಿ ನಿನಗೆ ಅನೇಕರು ಬಂದು ಹೋಗಿರುವ ಸ್ನೇಹಿತರು ನಿನಗೆ ದ್ರೋಹ ಮಾಡಿರ್ಬೋದು, ಅದನ್ನು ಪದೇ 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 ನೆನೆಸಿ ಮಾಡಬೇಡ. ನಿನಗೆ ದ್ರೋಹ ಮಾಡಿರ್ಬೋದು, ನನಗೆ ದ್ರೋಹ ಮಾಡಿರ್ಬೋದು, ಆದರೆ ಒಳ್ಳೆಯ ಸ್ನೇಹಿತನು ಎಲ್ಲಿ ಸಿಕ್ಕನು? ನಂಬಿಗಸ್ತನಾದ ಸ್ನೇಹಿತರು ಎಲ್ಲಿ ಸಿಕ್ಕನು? ಅಂತ ಸ್ನೇಹಿತರು ನಿಮ್ಮ ಜೀವಿತದಲ್ಲಿದ್ದರೆ ಯಾವತ್ತೂ ಬಿಡಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ಕಾಪಾಡಿಕೊಳ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಕಾಪಾಡಿಕೊಳ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೆಕ್ಸ್ಟ್ ವಾಕ್ಯ, ನೆಕ್ಸ್ಟ್ ವರ್ಡ್, ಆದಿಕಾಂಡ 24ನೇ ಅಧ್ಯಾಯ. ಕೊನೆಯದಾಗಿ ನಾವು ಮುಗಿಸ್ಕೊಳ್ಳಲು ಪ್ರೇರೆ. ಆದಿಕಾಂಡ 24ನೇ ಅಧ್ಯಾಯ 2 ವಾಕ್ಯ 3, 4. ಈಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ. ಈ ಸೇವಕನಿಗೆ, ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಈಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳು ಬಾ. ಹೇಳ್ರಿ ಇನ್ನೊಬ್ರು ಯಾರಾದ್ರು? ಜೋರಾಗಿ. ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಇಸಾಕನಿಗೆ ಹೆಣ್ಣು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ. ನೋಡ್ರಿ ಭಾಷೆ ಹೆಂಗಿದೆ ಅಂತ. ಭಾಷೆ ಪ್ರಾಮಿಸ್ ಗಮನಿಸಿದ್ರೆ, ಅಬ್ರಾಹ್ಮನ ಹತ್ರ ಒಬ್ಬ ಸೇವಕನಿದ್ದಾನೆ. ಅಬ್ರಾಹ್ಮನಿಗೆ ಸೇವಕ ಹೆಂಗಿದ್ದಾನೆ? ನಂಬಿಗಸ್ತನಾಗಿದ್ದಾನೆ. ಅವರಿಬ್ಬರು ಒಂದು ಫ್ರೆಂಡ್ಶಿಪ್ ಹೆಂಗಿದೆ ಅಂದ್ರೆ ಬಹಳ ಅತಿ ಅದ್ಭುತವಾಗಿದೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಈ 24ನೇ ಅಧ್ಯಾಯ 1ನೇ ವಚನ 4-5 ನೋಡಿದ್ರೆ ನಮ್ಗೆ ಅರ್ಥ ಆಗ್ಬಿಡ್ತದೆ ಅವ್ರು ಯಾವ ರೀತಿ ಇದ್ದಾರೆ ಎಂಬುದಾಗಿ. ಈಗ ಅಬ್ರಾಹ್ಮನಿಗೆ ಒಬ್ಬ ಮಗನಿದ್ದಾನೆ, ಈಶಾಕನಿದ್ದಾನೆ. ಆ ಈಶಾಕನು ಈಗ ಪ್ರಾಯಕ್ಕೆ ಬಂದಿದ್ದಾನೆ. ಆ ಈಶಾಕನಿಗೆ ಒಂದು ಹೆಣ್ಣು ಬೇಕು. ಆ ಹೆಣ್ಣು ತರೋದಕ್ಕೆ ಅಬ್ರಾಹ್ಮ ಹೋಗ್ತಾ ಇಲ್ಲ. ಯಾರು ಹೋಗ್ತಾರೆ ಹೇಳ್ರಿ? ಯಾರು ಹೋಗ್ಬೇಕು? ಈಗ ಸರ್ವಸಾಮಾನ್ಯವಾಗಿ ತಂದೆ ಹೋಗ್ಬೇಕು. ಆದ್ರೆ ಅಬ್ರಾಹ್ಮನ್ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ತನ್ನ ಮನೆಯಲ್ಲಿರುವ ಸೇವಕನ ಕಳಿಸ್ತಾ ಇದ್ದಾನೆ. ನೀನು ಹೋಗಿ ನನ್ನ ಸ್ವದೇಶದಲ್ಲಿ ಕಾನಾನರಲ್ಲಿ ಹೆಣ್ಣನ್ನು ತರಬೇಕು. ಯಾರು ಹೋಗ್ಬೇಕು? ಈಗ ಸೇವಕನ ಹೋಗ್ಬೇಕು. ಸೇವಕನ ಮೇಲೆ ಇವನಿಗೆ ನಂಬಿಕೆ ಇದೆಯಾ? ಹಲೋ, ಸೇವಕನ ಮೇಲೆ ನಂಬಿಕೆ ಇದೆಯಾ? ಯಾವ್ದಾದ್ರು ಒಂದು ಕೇಜಿ ಚಿಕನ್ ತಾಂಬರಕ್ಕೆ ಬೇರೆ ಕೊಟ್ಟಿದ್ರೆ ನೀವು ಕೊಟ್ಟಿದ್ರೆ ತಾಂಬಂತ ಹೇಳಿದ್ರು ಹೋಗಿ. ಅವ್ರು ತಂದಾಗ ನಿಮ್ಗೆ ಎಷ್ಟು ಡೌಟ್ಗಳು ಇರ್ತಾವೆ ಹೇಳಿದ್ರಲ್ಲ? ಹಲೋ, ಅವ್ರು ಚಿಕನ್ ತಂದು ಕೊಟ್ಬಿಡ್ತಾರ. ಅದ್ರಲ್ಲಿ ಎಷ್ಟು ಡೌಟ್ ಇರ್ತದೆ ಹೇಳ್ರಿ ನಿಮಗೆ? ಹೆಂಗ್ ತಂದ್ರು, ಎಂತ ಹಾಕ್ಬಿಟ್ರು. ಹಲ್ಲೆಲೂಯಾ. ಆದ್ರೆ ಅಬ್ರಾಹ್ಮನು ತನ್ನ ಸೇವಕನನ್ನು ನಂಬಿದ್ದಾನೆ. ಅಬ್ರಾಹ್ಮನು ಸೇವಕನು ಕೂಡ ಅಬ್ರಾಹ್ಮನನ್ನು ನಂಬಿದ್ದಾನೆ. ಈಗ ಯಾರು ಹೋಗ್ಬೇಕಂತ ಹೇಳ್ತಾರಲಿಕ್ಕೆ? ಸೇವಕನ ಹೋಗ್ಬೇಕು. ನೋಡ್ರಿ, ಹೆಣ್ಣು 1 kg ಮಾಂಸ ತಂದ್ರೇನೆ, ಇಲ್ಲ 1 ಕೊಡ ನೀರು ತಾಮ ಅಂದ್ರೇನೆ ಅವ್ರ ಕೈಗಳು ತೊಳೆದಿದ್ರು ಇಲ್ಲೋ. ಹಲ್ಲೆಲೂಯಾ. ಈ ಕರೋನಾ ಬಂದಾಗಿಂದ ಜಾಸ್ತಿ ಜನಗಳಿಗೆ ಮೆದಡಿನಾಗಿರೋ ಕೈ ಶುದ್ಧ ಮಾಡಿಕೊಳ್ಬೇಕು.
ಅಲ್ಲೇಲೂಯ. ಕೈ ಶುದ್ಧ ಮಾಡಿಕೊಳ್ಳದೆ ಹೋದ್ರೆ ವೆರಿ ಡೇಂಜರ್. ಕೈ ಶುದ್ಧ ಇರೋದು ಪ್ರೇಯರ್ ಹೌದು. ಕೈ ಶುದ್ಧ ಮಾಡಿಕೊಳ್ಳದೆ ಊಟ ಮಾಡಬಾರ್ದು, ಸ್ವಚ್ಛ ಇರಬೇಕು. ನೋಡಿ, ಈಗ ಹೆಣ್ಣಂದ್ರೆ ಏನು? 100 ವರ್ಷದ ಫಲ. ಇವನಿಗೆ ಏನ್ ನಂಬಿಕೆ ಇದೆ? ಅವನ ಕಳ್ಸಕ್ಕೆ ಏನ್ ನಂಬಿಕೆ ಇದೆ ಅಂದ್ರೆ, ಎಂತ ಹೆಣ್ಣು ತರ್ತಾನೋ, ಎಂತವಳು ತರ್ತಾನೋ, ಎಂತವಳು ಮನೆ, ಇವೆಲ್ಲ ಯಾವ ಇಲ್ಲ. ನನ್ನ ಸ್ನೇಹಿತನು ಹೋದ್ರೆ ಒಳ್ಳೆಯದನ್ನೇ ಮಾಡ್ಕೊಂಡ್ ಬರ್ತಾನೆ. ಇದೀವ ನಂಬಿಕೆಯಲ್ಲಿ ನಾವು, ಇದೀವ ಸಭೆಯ ನಂಬಿಕೆಯಿಂದ, ಸೇವಕನ ಹತ್ರ ನಂಬಿಕೆಯಿಂದ, ದೇವರ ಹತ್ರ ನಂಬಿಕೆಯಿಂದ, ಸಭಿಕರ ಹತ್ರ ನಂಬಿಕೆಯಿಂದ. 10 ಜನ ಇಲ್ಲಿ ತೊಂದರೆ ಇಲ್ಲ. 10 ಜನ ಅಲೋ, ಇಲ್ಲಿ 100 ಜನ ಇಲ್ಲ, 10 ಜನ ನಂಬಿಕೆ ಸಿಕ್ಕಿದ್ದೀವ. ದೇವರ ಹತ್ರ ನೋಡ್ತಾ ಇದ್ದಾರೆ. ನಾನು ಆಲ್ವೇಸ್ ಎಲ್ಲರೂ ನಂಬ್ತೇನೆ, ಪ್ರತಿಯೊಬ್ಬರು ನಂಬ್ತೀನಿ. ಅವ್ರು ನನಗೆ ಏನು ಮಾಡಕ್ಕೆ ಬಂದ್ರು ಕೂಡ ಅವ್ರು ನಮ್ಗೆ ಅಂತ ಹೃದಯ ನಂದು. ಆಲ್ರೆಡಿ ಕೆಲವರಿಗೆ ಗೊತ್ತಿರ್ಬೋದು, ನನ್ನ ಬಗ್ಗೆ ನಂಬೋದೇ ನನ್ನ ಗುಣ. ಅಲ್ಲೇಲೂಯ. ಬಟ್ ಅವ್ರ ಹಿಂದೆ ಏನು ಮಾಡಿದ್ರು ನನಗೆ ಲೆಕ್ಕಿಲ್ಲ. ಮಾಡಿದರೆ ಕೂಡ ತೊಂದರೆ ಇಲ್ಲ. ನಂಬಿಕೆ ಸ್ಥಿತಿ 100 ವರ್ಷದ ಫಲ. ಸೇವಕರಿಗೆ ಅಬ್ರಾಹ್ಮನ್ ಹೇಳ್ತಾ ಇದ್ದಾರೆ ಏನಂತ, ಅಯ್ಯೋ ನನ್ನ ಮಗಳಿಗೆ ಹೋಗಿ ಹೇಳ್ತರ್ಬೇಕು, ನೀನೇ ಹುಡ್ಕೊಂಬರ್ಬೇಕು. ಯಜಮಾನ ಹೋಗ್ಬಾರ್ದ, ತಂದೆ ಹೋಗ್ಬಾರ್ದ? ಏನು ನಂಬಿಕೆ ಪ್ರಿಯ ಆತ್ಮೀಯರೇ, ಎಂತ ಸ್ನೇಹ ಪ್ರಿಯ ಆತ್ಮೀಯ ಸಹೋದರಿ ಸಹೋದರರೇ. ಹಲ್ಲೆಲೂಯ. ಕೆಲವರಿಗೆ ಡೌಟು, ನಾನು ಇವತ್ತು ಪ್ರಾರ್ಥನೆ ಹೇಳಿದೆ, ಪಾಸ್ಟ್ರಿ ಪ್ರಾರ್ಥನೆ ಮಾಡಿದ್ರೋ ಇಲ್ಲೋ? ಹಲ್ಲೆಲೂಯ. ಪ್ರಾರ್ಥನೆ ಮಾಡಿದನೋ ಇಲ್ಲೋ? ನಾನು ಕಾಣಿಕೆ ಕೊಟ್ಟು ಬಂದೆ, ಪ್ರಾರ್ಥನೆ ಮಾಡಿದಂತ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ. ಒಟ್ಟು ಕಾಣಿಕೆ ಕೊಟ್ಟು ಬಂದಿದ್ದೆ, ಏನೋ ದೇವರಿಗೆ ಬಿಟ್ಟಿದ್ದು ಬಿಡು. ಹಲ್ಲೆಲೂಯ. ದೇವರ ವಾದ ವಿವಾದಕ್ಕೆ ಹಿಡಿದುಕ್ಕಿಂತ ಮುಂಚೆ ನಮ್ಮನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಕೆಲವು ವಾಕ್ಯಗಳು ನಮ್ಮನ್ನು ತೊಳಿತಾ ಹೋಗ್ತಾರೆ. ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ನಾವು ಸ್ನೇಹ, ಒಂದು ಸಭೆ ಹಿಡಿಯುವ ಸ್ನೇಹದಿಂದ. ನೋಡಿ, ಸ್ನೇಹದಿಂದ ಅಬ್ರಾಹ್ಮನ್ ಹೇಳ್ತಾರೆ, ನಾವು ತೆಗೆದುಕೊಂಡು ಬನ್ನಿ. ಎಂತ ಹೆಣ್ಣು ತರ್ಬೋದು? ಎಂತ ಹೆಣ್ಣು ತಂದ್ರೆ ಓಕೆನಾ? ನೀವು ಮಾಡ್ಕೊಂತಾರಂಗ? ಇಲ್ಲಮ್ಮ, ನೀವು ಮಾಡ್ಕೊಂತಾರಂಗ? ಹಲ್ಲೆಲೂಯ. ನಾನೇನಾದ್ರೂ ನಿಮಗೆ ಒಂದು ಕಿವಿಯಿಂದ ಗಂಟೆ ನೋಡ್ಬಿಟ್ರಿಗೆ ನಾನು ಏನು ನಿಮ್ಮ ಮನಸ್ಸು ಹೆಂಗಿರ್ತದೆ ಹೇಳ್ರಿ? ಏನು ಅಲ್ಲ, ನಾನೇನು ಮಾಡ್ಕೊಂಬಕ್ಕಿಲ್ಲ ಅನಿತಮ್ಮ, ನಾನೇನು ಮಾಡ್ಕೊಂಬಕ್ಕಿಲ್ಲ ಅನಿತಕ್ಕ. ಕನ್ನಡ ಕಿವಿಲ್ಲ ಇದೆ ಅವನಿಗೆ. ನಮ್ಮೂರು 800 ಬರ್ತದ, ಸ್ವಲ್ಪ ಕೈಯಲ್ಲಿ ಮಂಡ ಐತೆ ಮತ್ತೆ ಹೋಗಿ ಗಾಡಕ್ಕ ಅದೆಲ್ಲ ಎಂತ ಕಲ್ತಾನೋ ಗೊತ್ತಿಲ್ಲ. ಬಟ್ ಅಬ್ರಾಹ್ಮನಿಗೆ ಒಂದು ನಂಬಿಕೆ ಇದೆ, ಇವನು ದೇವರಲ್ಲಿ ಭಯಭಕ್ತಿ ಇದೆ. ಇವನಿಗೆ ಯಾರಿಗೆ? ತನ್ನ ಸೇವಕನಿಗೆ ದೇವರಲ್ಲಿ ಭಯಭಕ್ತಿ ಆಗಿದೆ. ನೋಡಪ್ಪ, ಹೋಗ್ತಾ ಇದೆಯಾ? ಹೋಗೋದಕ್ಕಿಂತ ಮುಂಚೆ ಅವರು ಪ್ರಾಮಿಸ್ ಮಾಡಬೇಕು. ನೀನು ಕೈತಾ ನನ್ನ ತೊಡೆ ಕೆಳಗೆ ಇಟ್ಕೊಂತಾ ಇದ್ದೀನಿ, ಇದು ಪ್ರಾಮಿಸ್, ಇದು ದೇವರಿಗೆ ಮಾತ್ರ ಗೊತ್ತು. ನನ್ನ ಮನೆಗೆ ಏನು ಮಾಡಿದೆ ಅಂತ ದೇವರಿಗೆ ಮಾತ್ರ ಗೊತ್ತು. ಮಿಸ್ಟೇಕ್ ಆಯ್ತಾ? ದೇವರಿದ್ದಾನೆ. ಈ ಭರವಸೆ ಇದೆ ನಮಗೆ. ನಾವು ಯಾರನ್ನಾದ್ರೂ ನಂಬಿದರೆ ಈ ಭರವಸೆ ಇದೆಯಾ? ಬರೇ ಡೌಟ್ಗಳು, ಬರೇ ಡೌಟ್ಗಳು, ಬರೇ ಡೌಟ್ಗಳು. ಅಲ್ಲೆಲ್ಲೂಯ್ಯ. ಬರೇ ಡೌಟ್ಗಳು, ಜೀವನ ಎಲ್ಲ ಬರೀ ಡೌಟ್ಗಳು. ಬರೀ ಡೌಟ್ಗಳಲ್ಲಿದ್ರೆ ನೀವು ನೆಮ್ಮದಿಯಾಗಿ ಯಾವಾಗ ಬದುಕ್ತೀವಿ ನನಗೆ ಗೊತ್ತಿಲ್ಲ. ಮಕ್ಕಂದಾಗ ಡೌಟು, ಎದ್ದಾಗ ಡೌಟು, ಬಿದ್ದಾಗ ಡೌಟು. ಒಬ್ರು ಕಾಲ್ದಾಗ ಬಿದ್ದರು ಕೂಡ ಹೋದವರ ಚರ್ಚೆ ಹೋಗಿಲ್ಲ, ಅದಕ್ಕೆ ನನ್ನ ಪಾಸ್ ನನಗೆ ಭಾಳ ನಿಮ್ಮ ಸ್ನೇಹ, ಇನ್ನು ನೀವು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿಲ್ಲ ಅಂತ ಅರ್ಥ. ದೇವರು ನಾನೇನಾದ್ರೂ ಆಗ್ಬೇಕಂದ್ರೆ ಆಗಲ್ಲ. ದೇವರು ನಿರ್ಣಯ ಅದು. ನಾನೇನಾದ್ರೂ ಆಗ್ಬೇಕಂದ್ರೆ ಆಗ್ಬೇಕಾ? ಆಗಲ್ಲ. ದೇವರ ನಿರ್ಣಯ ಅದಷ್ಟೇ. ನಾವು ನಂಬಿಕೆಸ್ಥರಾಗಿರ್ಬೇಕು, ನಾವು ನಂಬಿಕೆಯಿಂದ ಇರ್ಬೇಕು. ಹಲ್ಲೆಲೂಯಾ. ನಂಬಿಕೆಯಿಂದ ಇರ್ಬೇಕು, ನಂಬಿಕೆಸ್ಥರಾಗಿರ್ಬೇಕು. ಅವಾಗೇನೆ ನಾವು ಆಶೀರ್ವಿಸಲ್ಪಡೋದು, ಅವಾಗೇನೆ ನಮ್ಮ ನಂಬಿಕೆ ವ್ಯಕ್ತವಾಗೋದು. ಈಶಾಕನಿಗೆ ಎಂತ ಹೆಂಡತಿ ಸಿಕ್ಕಳು, ಎಂತ ಹೆಂಡತಿ ತೆಗೆದುಕೊಂಡು ಬಂದ ಹೇಳಿ? ನಿಮಗೆ ಗೊತ್ತೇ ಆಗಿರೋದು. ಎಂತ ಹೆಂಡತಿ ಸಿಕ್ಕಳು ಹೇಳಿ? ಹಲ್ಲೆಲೂಯಾ.
ಹೇಳ್ರಿ ಎಂತ ಏನು ಸಿಕ್ಕಿಲ್ಲ ಇಸಾಕನಿಗೆ ಗೊತ್ತಿದೆ, ಯಾರು ಗೊತ್ತಾದ್ರೆ ಗೊತ್ತಿದ್ದವ್ರು ಹೇಳಿ. ಇಸಾಕನಿಗೆ ಎಷ್ಟು ಮಂದಿ ಮಕ್ಕಳು? ಇಸಾಕನಿಗೆ ಎಷ್ಟು ಮಂದಿ ಮಕ್ಕಳು? ಎಷ್ಟು ಮಂದಿ ಹೇಳ್ರಿ? ಒಂದೇದಾಗಿ ನಾನು ಮುಗಿಸ್ತಾ ಇದ್ದೀನಿ. ಭಾಳ ಸ್ಲೋ ತೆಗೆದುಕೊಂಡಿದ್ದೀನಿ ನಾವು ದೇವ್ರು ಅಷ್ಟೇ ಮಾತಾಡ್ಕೊಂಡು ನನಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಹೇಳ್ರಿ ಎಷ್ಟು ಜನ ಮಕ್ಕಳು ಇಸಾಕನಿಗೆ? ಅವಳಿ ಜವಳಿ ಮಕ್ಕಳು ಯಶವ, ಇಸಾಕನ ಹೆಂಡತಿ ಹೆಸರು ರಬಿಕಾ, ಹೌದಾ? ಅಲ್ಲ ಪ್ರಿಯರೇ, ರಬಿಕಾ ಒಳ್ಳೆಯವಳ ಕೆಟ್ಟವಳ? ಯಾರು ತಂದಿದ್ದೀವಿ ರಬಿಕನ? ಅಬ್ರಾಮನ ಸೇವಕನು. ಯಾರು ತಂದಿದ್ದೀವಿ ರಬಿಕನ? ಈ ಅಬ್ರಾಮನ ಮನೆಗೆ ಎಂಟ್ರಿ ಮಾಡಿದ್ದು ಯಾರು? ಅಬ್ರಾಮನಿಗೆ ಸೊಸೆಯಾಗಿ ತಂದಿದ್ದು ಯಾರು? ಇಸಾಕನಿಗೆ ಹೆಂಡತಿಯಾಗಿ ತಂದಿದ್ದು ಯಾರು? ದೇವರೊಬ್ಬ ಸೇವಕ ಅಷ್ಟೇ. ನಂಬಿಕೆಯಿಂದ ಅಬ್ರಾಮ ನಂಬಿದ, ಪ್ರಾಮಿಸ್ ಮಾಡಿಕೊಂಡ ತೊಡೆಯಕ್ಕೆ. ಸ್ವಲ್ಪ ಹೋದ್ರಿ ಬ್ರದರ್, ಸ್ವಲ್ಪ ಹೋದ್ರಿ, ಅಲ್ಲಿಂದ ಫಸ್ಟಿಂದ ಹೋದ್ರಿ. ನೀನು ನನ್ನ ತೊಡೆಯ ಕೆಳಗೆ ಕೈ ಇಟ್ಟು ಭೂಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕು. ಏನ್ ಮಾಡಬೇಕು? ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕು. ಯಾರು? ಸೇವಕನಿಗೆ ಹೇಳ್ತಾ ಇದ್ದಾರೆ. ಸೇವಕನ ಅದನ್ನೇ ಮಾಡ್ದ, ಹೋಗಿ ಉತ್ತಮವಾದ ರಬಿಕ ತಗೊಂಡ. ಈಗ ಅಬ್ರಾಮನ ಸಂತತಿಯು ಎಲ್ಲಾದ್ರೂ ಏನಾದ್ರೂ ದೋಖ ಆಗಿದೆಯಾ? ಇಸಾಕನ ಹೆಂಡತಿ ಬಂದು ರಬಿಕ, ಯಾಕೋಬನಿಗೆ ಅನೇಕ ಇಬ್ಬರು ಹೆಂಡತಿಯವರು, ಯಶಾವನ ಸಂತಾನ. ಅಲ್ಲಿ ಬೇರೆ ಆದ್ರೂ ಕೂಡ ಏನಾದ್ರು ಮಿಸ್ಟೇಕಾ? ಇಲ್ಲಲ್ಲ ಪ್ರೇರೆ. ಈಗ ಹೇಳ್ರಿ ಮತ್ತೊಂದ್ಸಲ, ಸ್ನೇಹಿತನಂತ ಹೇಳಿಕೊಳ್ಳುವರು ಬಹುಮಂದಿ, ಆದರೆ ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ? ಫಸ್ಟ್ ನಾವು ಬದಲಾಗೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಎಲ್ಲರ ಕಣ್ಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಎಲ್ಲರ ಕಣ್ಗಳನ್ನು ಮುಚ್ಚೋಣ. ಸ್ತೋತ್ರ ಪರಿಶುದ್ಧನೇ, ಸ್ತುತಿ ಸರ್ವಶಕ್ತನೇ, ಸ್ತೋತ್ರ.